ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿರುವ ಶಂಕರ್ನಾಗ್ ಬಯಲು ರಂಗಮಂದಿರ ಆವರಣದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನದ ಆನೇಕಲ್ ಅಧ್ಯಕ್ಷರಾದ ಪುರುಷೋತ್ತಮ್ ರೆಡ್ಡಿ, ಆಡಳಿತಾಧಿಕಾರಿ ಚಿನ್ನಪ್ಪ, ಮರಸೂರು ಗ್ರಾಮ ಪಂಚಾಯಿತಿ ಪಿಡಿಒ ಮುರಳಿ, ಕಾರ್ಯದರ್ಶಿ ಯೋಗೇಶ್, ಎಸ್ಡಿಎ ಶ್ರೀಧರ್, ಕರ ವಸೂಲಿಗಾರ ಸಂಪಂಗಿ ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಸರ್ಕಾರಿ ಪಾಠಶಾಲೆಯ ಬಳಿ ಸಣ್ಣ ಪುಟ್ಟ ದುರಸ್ತಿ ಕಾಮಗಾರಿ 94,280 ನಾಗನೇಪಲ್ಲಿ ಗ್ರಾಮದ ಸರ್ಕಾರಿ ಪಾಠಶಾಲೆಯ ಕಟ್ಟಡ ಸುತ್ತಲೂ ಸಿಸಿ ಕಾಂಕ್ರೀಟ್ ಅಳವಡಿಸುವ ಮತ್ತು ಇತರೆ ಸಣ್ಣ ಪುಟ್ಟ ದುರಸ್ತಿ 76,280. ಮಸೂರು ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕದ ಬಳಿ ಹೆಚ್ಚುವರಿ ಶೆಡ್ ನಿರ್ಮಾಣ 4,49,100. 15 ಗಂಟೆ ಕಟಾವು ಮಾಡಿರುವ ಆದಾಯ ತೆರಿಗೆ, ರಾಜ್ಯನ ಜಿಎಸ್ಟಿ, ಕಾರ್ಮಿಕರ ಕಲ್ಯಾಣ 1,69,700. ಒಟ್ಟು ಖರ್ಚು 19,92,020. ಶಿಕ್ಷಣ ಇಲಾಖೆಯಲ್ಲಿ ದೊರೆಯತಕ್ಕಂಥ ಏನು ಸೌಲಭ್ಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇವೆ. 1ರಿಂದ 10ನೇ ತರಗತಿವರೆಗೂ ಮರಸೂರು ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 2 ಶಾಲೆಗಳು ನಮ್ಮ ಪಂಚಾಯಿತಿಯಲ್ಲಿ ನಿರ್ವಹಣೆ ಮಾಡುತ್ತಿದ್ದು, ಈ ಪಂಚಾಯಿತಿಯಲ್ಲಿ ಎಲ್ಲ ಶಾಲೆಗಳನ್ನು ಕೂಡ ಮೊದಲನೇದಾಗಿ ನಮ್ಮ ಪಂಚಾಯಿತಿಯ ಸಿಬ್ಬಂದಿ, ಆಡಳಿತ ಮಂಡಳಿ ಮತ್ತು ಚುನಾಯಿತ ಪ್ರತಿನಿಧಿಗಳು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಪಂಚಾಯಿತಿ ವತಿಯಿಂದ ಒದಗಿಸಿಕೊಟ್ಟು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಲಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಪ್ರಥಮವಾಗಿ ಒಂದು ಅಭಿನಂದನೆಗಳನ್ನು ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳು ಪ್ರತಿದಿನ ಮಕ್ಕಳಿಗೆ ಮೊಟ್ಟೆ ಮತ್ತು ಮೊಟ್ಟೆಯನ್ನು ಸೇವಿಸಿದ ಮಕ್ಕಳಿಗೆ ಬಾಳೆಹಣ್ಣನ್ನು ಕೂಡ ಎಲ್ಲ ಮಕ್ಕಳಿಗೆ ನಾವು ಇಲಾಖೆ ವತಿಯಿಂದ ವಿತರಣೆ ಮಾಡ್ತಿದ್ದೇವೆ. ಮೊದಲನೇದಾಗಿ ಮಕ್ಕಳಿಗೆ ಉಚಿತವಾದಂಥ ಸಮವಸ್ತ್ರ, ಉಚಿತವಾದಂಥ ಪಠ್ಯಪುಸ್ತಕ ಮತ್ತು ಶೂ ಮತ್ತು ಸಾಕ್ಸನ್ನು ನಮ್ಮ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಿಗೆ ಇಲಾಖೆ ವತಿಯಿಂದ ನಾವು ವಿತರಣೆ ಮಾಡ್ತಿದ್ದೇವೆ. ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ವೇತನ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಈ ವರ್ಷದಿಂದ ಮಕ್ಕಳಿಗೆ ದ್ವಿಭಾಷಾ ಬೋಧನೆ ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭವಾಗ್ತಿದ್ದು, ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ 6ರಿಂದ 14 ವರ್ಷದ ಮಕ್ಕಳು ದಯಮಾಡಿ ನಮ್ಮ ಶಾಲೆಗಳಿಗೆ ದಾಖಲು ಮಾಡಿ ಸರ್ಕಾರಿ ಶಾಲೆಯ ಒಂದು ಉನ್ನತೀಕರಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತೇಳಿ ಹೇಳ್ತಾ, ಇದುವರೆಗೂ ತಮ್ಮ ಇಲಾಖೆಯಿಂದ ದೊರೆಯತಕ್ಕಂಥ ಸೌಲಭ್ಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರಾಗಿ, ತೊಗರಿ, ನೆಲಗಡ್ಡೆ ಮತ್ತು ನೀಡುತ್ತಾರೆ. ಈ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಈಗಾಗಲೇ ನಮ್ಮ ಕಚೇರಿಯಲ್ಲಿ ರಾಗಿ ಮತ್ತು ಇತರ ಬೀಜಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ತಮ್ಮ ತಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಾವು ಭೇಟಿ ಕೊಟ್ಟು ಈ ಸೌಲಭ್ಯ ಪಡೆದುಕೊಳ್ಬಹುದು. ಈಗ ರೆಡಿ ಇದೆ. ಸಸ್ಯ ಸಂರಕ್ಷಣಾ ಯೋಜನೆ, ಇದರಲ್ಲಿ ಔಷಧ ಸಂಶೋಧನೆ ಸಿಗುತ್ತೆ. ಕೃಷಿ ಯಾಂತ್ರಿಕರಣ ಯೋಜನೆ ಅಂತಿದೆ. ಇದರಲ್ಲಿ ಎಲ್ಲ ವರ್ಗದ ರೈತರಿಗೆ ಸಹಾಯಧನ, ಕೃಷಿ ಉಪಕರಣಗಳನ್ನು ವಿತರಣೆ ಮಾಡಲಾಗುತ್ತೆ. ಸೂಕ್ಷ್ಮ ನೀರಾವರಿ ಯೋಜನೆ, ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇವುಗಳನ್ನು ಸಹ ರಿಯಾಯಿತಿ ಕೊಡಲಾಗುತ್ತೆ. ಕೃಷಿ ಭಾಗ್ಯ ಯೋಜನೆ ಅಂತಿದೆ, PM ಕಿಸಾನ್ ಅಂತಿದೆ, ನರೇಗಾ ವರ್ಕ್ಸ್ಗಳು ಇದೆ, ಮಣ್ಣಿನ ಸತ್ವ ಯೋಜನೆ ಅಂತಿದೆ. ರೈತ ಸಂಪರ್ಕದ ಮುಖಾಂತರ ಮುಖ್ಯವಾಗಿ ರೈತರಿಗೆ ಕೃಷಿ ತಾಂತ್ರಿಕ ಸೇವೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ರೈತರಿಗೆ ಕ್ಷೇತ್ರ ಮಟ್ಟದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಸಾಂಸ್ಕೃತಿಕ ತರಬೇತಿ ಕಾರ್ಯಕ್ರಮ ಏರ್ಪಡಿಸಲಾಗುತ್ತೆ. ಆಯ್ದ ಬೆಳೆಗಳಲ್ಲಿ ಅಧಿಕ ಇಳುವರಿ ಪಡೆದ ರೈತರಿಗೆ ಪುರಸ್ಕಾರ ನೀಡಿ ಹೆಚ್ಚಿಗೆ ಬೆಳೆಯಲು ಕೃಷಿ ಪ್ರಶಸ್ತಿ ನೀಡಲಾಗುತ್ತದೆ. ಸಂಸ್ಕರಣಾ ಘಟಕಗಳು ರಾಗಿ ಕ್ಲೀನಿಂಗ್ ಮಿಷನ್, ಪಲ್ವರೈಸರ್, ಚಿಲ್ಲಿ ಪೌಡಿಂಗ್ ಮಿಷನ್, ಸಣ್ಣ ಯಂತ್ರ ಎಣ್ಣೆ ಗಾಣ ಹಾಗೂ ಟಾರ್ಪಲ್ಗಳನ್ನು ಸಹ ಸಹಾಯಧನದಲ್ಲಿ ವಿತರಿಸಲಾಗುತ್ತೆ. ಆತ್ಮಯೋಜನೆಯಲ್ಲಿ ಶೈಕ್ಷಣಿಕ ಪ್ರವಾಸ, ಕೃಷಿ ವಸ್ತು ಪ್ರದರ್ಶನ, ವಿಚಾರಗೋಷ್ಠಿ ಹಾಗೂ ತಾಲೂಕು ಮಟ್ಟದಲ್ಲಿ ರೈತರಿಗೆ ಗುರುತಿಸಿ ಪ್ರಶಸ್ತಿ ನೀಡುವುದು ಮಾಡಲಾಗುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ನೀತಿದೆ. ಈ ನೀತಿ ಇನ್ನೂ ಹಲವಾರು ಯೋಜನೆಗಳು ಕೃಷಿ ಇಲಾಖೆಗಳಿರ್ತವೆ. ರೈತ ಬಾಂಧವರು ಮತ್ತು ಕೃಷಿ ಇಲಾಖೆ ಹತ್ರ ಅನ್ಯೋನ್ಯ ಸಂಬಂಧ ಇದೆ.
ದಾಖಲೆ ಏನಿದೆ ಹೇಳಿ. ಮಾನ್ಯ ರೈತ ಬಾಂಧವರೇ, ತುಂಬಾ ಧನ್ಯವಾದಗಳು. ಮತ್ತೆ ಹೇಳಿದೆ ಮೊದಲಿನ ಡಾಕ್ಟರ್ ಹೋಗ್ಬಿಟ್ಟು ನಾನು ಇಂಜಿನಿಯರ್ ಅಂದ್ರೆ ಅದು ಬರುತ್ತೆ, ಆರೋಗ್ಯ ಇಲಾಖೆಯವ್ರ ಬಂದಾಗ ಕೇಳ್ತೀವಿ. ತಾವು ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂದಮೇಲೆ ಅಡ್ಮಿನಿಸ್ಟ್ರೇಷನ್ ಇದೆ, ಇದಕ್ಕಾಗಿ ಬರ್ತೀರ ಫೀಲ್ಡ್ಗೆ? ನಾನು ಹೇಳೋದಕ್ಕೆ ಒಂದು ಉತ್ತರ, ಇದು ಅನುಮೋದನೆ ಆಗೋದಿಲ್ಲ ಗ್ರಾಮ ಸಭೆಯಲ್ಲಿ ಇಷ್ಟೇ. ಮುಖ್ಯವಾಗಿ ರೈತಾಪಿ ವರ್ಗಕ್ಕೆ ಇವತ್ತು ನೀವು ಹೇಳಿದ್ರಿ, ಹೇಳೋದು ಸ್ಪಷ್ಟವಾಗಿಲ್ಲ. ತೊಗರಿ ಸಿಗ್ತಾ ಇದೆ, ತೊಗರಿನ ಈ ಒಂದು ಯೋಜನೆಯಲ್ಲಿ ಒಂದು 20 ದಿವಸನ 15 ದಿವಸ ಗಿಡ ಬೆಳೆದು ಎಲ್ಲ ಮಾಡಿದ್ರೆ ಅಂದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋದೇನಿಲ್ಲ. ಇದು ನಾನು ಸ್ಪಷ್ಟವಾದ ಪದಗಳಲ್ಲಿ ಮಾತಾಡ್ತೇನೆ, ಕಾಟಾಚಾರ ಅಂತ ಹೇಳ್ತಾ ಇಲ್ಲ. ಗ್ರಾಮ ಸಭೆಗೆ ನೀವು ಬರಬೇಕಾದ್ರೆ ಪೂರ್ವಕವಾಗಿ ಎಷ್ಟು ದಿವಸದಿಂದ ನೀವು ರೆಡಿ ಆಗಿದ್ದೀರಾ ತೋರಿಸಿ. ನೀವೇನೇನು ನೋಟ್ ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ರೈತರಿದ್ದಾರೆ, ಎಷ್ಟಿದೆ ಸೌರಶಕ್ತಿ, ಪ್ರತಿಯೊಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕೃಷಿ ಇಲಾಖೆಯಿಂದ ಅಲದಾಡಿ ನಾವು ಆನೇಕಲ್ ತಾಲೂಕಿಗೆ ನೀವೊಂದು ಪಂಪ್ಸೆಟ್ಗೆ ಎಷ್ಟು ಯೋಜನೆಗಳನ್ನ ನೀವು ವಿತರಿಸಿದ್ದೀರಾ? ಒಂದು ಮಾತಾಡಿ. ಮಾನ್ಯರೇ, ಬಹಳ ಸಂತೋಷ. ಮೊದಲಿಗೆ ನಾನು ಹೇಳಿದೆ, ನಾವೆಲ್ಲ ಸಿಬ್ಬಂದಿ ಕೊಟ್ಟಿದ್ದೇವೆ, ಸಿಸ್ಟಮ್ ಎಲ್ಲ ಬದಲಾಗಿದೆ ಅಂತ. ಈಗ ಕೇಳಿ, ಈಗ ರೈತ ಸಂಪರ್ಕ ಕೇಂದ್ರಕ್ಕೆ ಒಬ್ಬರೇ ಕೃಷಿ ಅಧಿಕಾರಿಗಳಿದ್ದಾರೆ. ಎಲ್ಲೆಲ್ಲಿ ರೈತ ಹೋಬಳಿಗೆ ಒಂದು ರೈತ ಸಂಪರ್ಕ ಕೇಂದ್ರ ಇದೆ. ಕೆಳಗಿನ ಮಟ್ಟದ ಯಾವ ಅಧಿಕಾರಿಗಳು ಇಲ್ಲ, ಎಲ್ಲಾ ಹುದ್ದೆಗಳು ಖಾಲಿ ಇದೆ. ಸನ್ಮಾನ್ಯ ಶಾಸಕರಿಗೆ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ? ಎಲ್ಲ ಆಗಿದೆ ಸರ್. ಕೊಡಿ ರಿಪೋರ್ಟ್ ಕೊಡಿ. ನೀವು ಮಾತಾಡ್ಬೇಡಿ. ನೀವು ಇಲ್ಲ ಅಂತ ಹೇಳಿದ್ಮೇಲೆ ನೋಡಿ, ಕೆಲವರೆಲ್ಲೂ ಅಗ್ರಿಕಲ್ಚರ್ ಪಾಸ್ ಮಾಡಿಕೊಂಡು ಹೆಣ್ಮಕ್ಳು ಸರ್ವಿಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಒದಗಿಸ್ತಾ ಇಲ್ಲ. ಪ್ರತಿಯೊಂದು ಕೇಂದ್ರದಲ್ಲಿ ಯಾವ ತರ ಆಗಿದೆ ಅಂದ್ರೆ ಅವ್ರಿಗೆ ಒಂದು ಸೌಕರ್ಯ ಇಲ್ಲ. ಒಂದು ಸುಸಜ್ಜಿತ ಒಂದು ಕಟ್ಟಡದಲ್ಲಿ ಅವ್ರಿಗೆ ಒಂದು ಇಂಥ ಬೇಸಿಗೆನಲ್ಲಿ ಒಂದು ಫ್ಯಾನ್ ಅನ್ನೋದು ಪ್ರತಿಯೊಂದು ಇಲ್ಲ. ತಾವು ಯಾರು ಇಲ್ಲ. ಇವತ್ತೊಂದು ಗ್ರಾಮ ಸಭೆಗೆ ಬರಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಇದು ಕೊಡಬೇಕು. ಮುಖ್ಯವಾಗಿ ಇವತ್ತು ರೈತರಿಗೆ ಏನ್ ಮಾಡಿದ್ದೀರಾ? ಕೃಷಿ ಗೊತ್ತು, ಇಲ್ಲಿರೋ ರೈತರಲ್ಲಿ ನಿಮ್ಗೆ ಯಾರೊಬ್ಬ ಗೊತ್ತಿದ್ದಾರೆ ಸರ್? ನಿಮ್ಮ ಪಂಚಾಯತ್ ಏನೇನು ಕೊಟ್ಟಿದ್ದೀವಿ ಅನ್ನೋದನ್ನು ಬರ್ಕೊಂಡು ಬಂದಿದ್ದೀವಿ. ಈ ಸದ್ಯ ಬಿತ್ತನೆ ಬೀಜ ಸ್ಟಾರ್ಟ್ ಆಗಿದೆ, ಮಳೆಗಾಲದಲ್ಲಿ ಬಿತ್ತನೆ ಬೀಜ ರೆಡಿ ಇದೆ. ಪ್ರಸ್ತಾವನೆಗೊಳಿಸಿದ್ರು ಸಮಗ್ರ ಕೃಷಿ ಬಗ್ಗೆ ಒಂದು ಇದಾಗಬೇಕು ಅಂತ. ಕೃಷಿ ಇಲಾಖೆಯವರು ಮತ್ತೆ ನೀವು ಕುತ್ಕೊಂಡು ಅದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿ ರೈತರು ಒಟ್ಟುಗೂಡಿಸಿ ಏನಾದರೂ ಕಾರ್ಯರೂಪಕ್ಕೆ ತರುವಂತ ಯೋಚನೆ ಏನಾದರೂ ಈ ಗ್ರಾಮ ಸಭೆಯಲ್ಲಿ ಆಗಬೇಕು ಅಂತ ನಾನು ಹೇಳ್ತಾ ಇರೋದು. ಏನು ಇವಾಗ ಸಮಗ್ರ ಕೃಷಿ ಬಗ್ಗೆ ನಮಗೆ GKVK ಇಂದ ಬಂದಿದ್ರು, ಅಧಿಕಾರಿಗಳು ಬಂದಿದ್ರು. ಯಾಕಂದ್ರೆ ಅದೇ ಅಧಿಕಾರಿ ನಮ್ಮ ಮುಡವಾಳ ಗ್ರಾಮದವರಾಗಿರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಕೃಷಿ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಮತ್ತೆ ಏನು ನಮ್ಮ PDO ಅವರು ಇದ್ದಾರೆ, ನಮ್ಮ ಆಡಳಿತ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಗಮನ ಹರಿಸಿ ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ಸಮಗ್ರ ಕೃಷಿ ಬಗ್ಗೆ ಹೊಂದಿದೆ. ಮೊನ್ನೆದಾಗಿ ಶ್ರೀಯುತ ಅಂಜನ್ ಕುಮಾರ್ ಅವರು ಕೃಷಿ ಅಧಿಕಾರಿ, ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಡಿವಾಳದಿಂದ ಹೋಗಿದ್ದಾರೆ. ಅವರೇ ಬಂದು ನಮ್ಮ ಗ್ರಾಮ ಪಂಚಾಯತಿಯನ್ನ ಮಾದರಿಯಾಗಿ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಆ ಪ್ರಸ್ತಾವನೆಯನ್ನ ಕೊಟ್ಟಿರಬೇಕಾದ್ರೆ ಶ್ರೀನಿವಾಸ ರೆಡ್ಡಿ ಅವರು ಕೇಳಿಸ್ಕೊತಾ ಇಲ್ಲ. ಆ ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂಗೆ 15 ಲಕ್ಷದ ಬಜೆಟ್ ಅನ್ನ ಕೇಳಿದ್ರು ಅವರು, ಅನುದಾನವನ್ನ 15 ಲಕ್ಷ ರೂಪಾಯಿಗಳ ಅನುದಾನವನ್ನ ಬಜೆಟ್ ನಲ್ಲಿ ಈಗಾಗಲೇ ನಾವು ಕಾಯ್ದಿರಿಸಿದ್ದೀವಿ. ಇದೇ ಉದ್ದೇಶಕ್ಕೆ ಸಮಗ್ರ ಮತ್ತು ಸಾವಯವ ಕೃಷಿ ಬಗ್ಗೆ ಅಭಿವೃದ್ಧಿ ಮಾಡೋದಕ್ಕೆ ಅದನ್ನ ಕಂಪ್ಲೀಟ್ ಆಗಿ ಅನುದಾನನ ಕಾಯ್ದಿರಿಸಿದ್ದೀವಿ. ಎರಡನೇದಾಗಿ ಪ್ರತಿ ಗ್ರಾಮದಲ್ಲೂ ಸಹ ಯಾರ್ಯಾರು ರೈತರಾಗಿದ್ದಾರೆ ಅವರೆಲ್ಲನೂ ಸಹ ನಂಬರ್ಸ್ ಕಲೆಕ್ಟ್ ಮಾಡಿದ್ದೀವಿ. ಅವ್ರ ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಒಂದು ಸಮಾವೇಶ ಮಾಡಬೇಕು ಅನ್ನೋ ಉದ್ದೇಶನ ನಾವು ಇಟ್ಕೊಂಡಿದ್ದೀವಿ. ಕೃಷಿ ಇಲಾಖೆ, ವಿಶ್ವವಿದ್ಯಾನಿಲಯದವ್ರ ಜೊತೆ, ರೈತರ ಜೊತೆ ಸಮಗ್ರವಾಗಿ ಇರ್ತಕ್ಕಂಥ ಒಂದು ಸಮಾವೇಶವನ್ನ ಮಾಡಬೇಕು ಇದೇ ರಂಗಮಂದಿರದಲ್ಲಿ ಅಂತ ಮಾಡ್ಕೊಂಡಿದ್ದೀವಿ. ಇಷ್ಟು ದಿನ ಗಣತಿ ಕಾರ್ಯ ಮತ್ತೆ ಬೇರೆ ಬೇರೆ ಇಲಾಖಾ ವಿಚಾರಗಳಿದ್ದರಿಂದ ಅದು ತಡ ಆಗಿದೆ. ಬಹುಶಃ ಮುಂದಿನ ತಿಂಗಳಲ್ಲಿ ಆ ಸಮಾವೇಶನ ಮಾಡ್ತೀವಿ. ಅದರಲ್ಲಿ ನಿಮಗೆ ಸಮಗ್ರವಾದ ಚಿತ್ರಣ ಸಿಗಲಿದೆ. ಮುಖ್ಯವಾಗಿ ಈ ಮಸೂರು ಪಂಚಾಯತಿ ವ್ಯಾಪ್ತಿನಲ್ಲಿ ಬಂಡಾಪುರ ಗ್ರಾಮದಲ್ಲಿ ಮಾತ್ರ ಒಬ್ಬರು ರೈತರಿದ್ದಾರೆ, ಯಶವಂತ್ ಅಂದ್ಬಿಟ್ಟು. ಅದು ಬಿಟ್ಟರೆ ಈ ವ್ಯಾಪ್ತಿನಲ್ಲಿ ಯಾರೂ ರೇಷ್ಮೆ ಬೆಳೆಗಾರರು ಇಲ್ಲ. ಆದ್ರೂ ನಾವು ಇಲಾಖೆ ಕಾರ್ಯಕ್ರಮಗಳು ಏನೆಲ್ಲ ಇದೆ, ರೈತರು ಈ ಸಭಾಮುಖೇನ ಯಾರನ್ನ ಆಸಕ್ತಿ ಹೊಂದಿ ರೇಷ್ಮೆ ಕೃಷಿ ಕೈಗೊಳ್ಳೋದಕ್ಕೆ ಆಸಕ್ತಿ ಬರ್ಬೋದು ಅಂತ ತಿಳ್ಕೊಂಡು
ಅವರಿಗೆ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ಬಂದಿದ್ದೇನೆ. ಮುಖ್ಯವಾಗಿ ಹೊಸ ತಳಿ ಉಪನಯನ ನಾಟಿ ಮಾಡಿಕೊಳ್ಳೋದಕ್ಕೆ BBG ರಾಮ್ಜಿ ಯೋಜನೆಯಲ್ಲಿ ಅವಕಾಶ ಇದೆ. ಅದು ಜಾಬ್ ಕಾರ್ಡು ಮತ್ತು ಪಾಣಿ, ಆಮೇಲೆ ರೇಷನ್ ಕಾರ್ಡು ಇವೆಲ್ಲ ಕೊಟ್ಟಾಗ ನಾವು ಅದರಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತೀವಿ. ನೆಕ್ಸ್ಟು ಹನಿ ನೀರಾವರಿ ಘಟಕ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ 90% ಸಹಾಯಧನ ಇದೆ. ಇದು ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಸಾಮಾನ್ಯ ವರ್ಗಕ್ಕೆ ಎಲ್ಲರಿಗೂ 90% ಸಹಾಯಧನ ಇದೆ. ಇದಲ್ಲದೆ ಹುಳು ಸಾಕಣೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಯಾವ ರೀತಿ ಅಂದರೆ 1.5 ಎಕರೆ ರೇಷ್ಮೆ ಇದ್ದಾಗ 1,000 ರೂಪಾಯಿಗಳಲ್ಲಿ ಮನೆ ನಿರ್ಮಾಣ ಮಾಡ್ಕೋಬೋದು. ಇದಕ್ಕೆ 3,37,500 ರೂಪಾಯಿ ಸಹಾಯಧನ ಇದೆ. ಈಗ 1 ಎಕರೆ ಜಮೀನಿದ್ದು 1 ಎಕರೆನಲ್ಲಿ ರೇಷ್ಮೆ ಕೃಷಿ ಮಾಡ್ಕೊಂಡಿದ್ರೆ ಅವ್ರಿಗೆ 2,47,500 ರೂಪಾಯಿ ಸಹಾಯಧನ ಇದೆ. ಆಮೇಲೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 1,000 ಕೇಂದ್ರದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡ್ರೆ 4,05,000 ರೂಪಾಯಿ ಸಹಾಯಧನ ಇದೆ. ಹಾಗೂ ಗಂಟು ರೋಗದ ಲಸಿಕೆಗಳನ್ನು ಹಾಕ್ತಾ ಇದ್ದೀವಿ. ಕುರಿ ಮೇಕೆಗಳಿಗೂ ಯಾವಾಗ ಬರುತ್ತೆ ET, PPR ಅದೆಲ್ಲ ಲಸಿಕೆಗಳನ್ನ ಹಾಕ್ತಾ ಇದ್ದೀವಿ. ಮತ್ತೆ ಇದು ಹಾಲು ಯಾರು ಹಾಕ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ರೋತ್ಸಾಹಧನ 5 ರೂಪಾಯಿಗೆ 1 ಲೀಟರ್ವರೆಗೂ ಬರ್ತಾ ಇದೆ. ನವೆಂಬರ್ವರೆಗೂ ಬಂದಿದೆ, ಅದಾದ್ಮೇಲೆ ಬಂದಿಲ್ಲ. ಅದಾದ್ಮೇಲೆ ಬಿಲ್ ಇವಾಗ PDO ಅವ್ರು ಮಾಡ್ತಾರಂತೆ, ರಿಲೀಸ್ ಆಗುತ್ತೆ, ಅದು ನಿಮಗೆ ನಿಮ್ಮ ಖಾತೆಗಳಿಗೆ ಸಿಗುತ್ತೆ. ಆಮೇಲೆ ಯಾವ್ದಾದ್ರು ಹೌದು 10 ರೂಪಾಯಿ ಮುಂಚೆ ಇತ್ತು, ಇವಾಗೇನೋ ಮತ್ತೆ 5 ರೂಪಾಯಿ ಫಂಡ್ ಇಲ್ಲ ಅಂತ ಹೇಳ್ಬಿಟ್ಟು 5 ರೂಪೀಸ್ ಮಾಡಿದಾರಂತೆ. ಅದು 10 ರೂಪಾಯಿ ಮತ್ತೆ 10 ರೂಪಾಯಿ ತಗೊಳ್ಳಿ. ಆಯ್ತು ಇವಾಗ ನಿರ್ಣಯ ಆಗಬೇಕು. ನೋ ಚೇಂಜ್ 10 ರೂಪಾಯಿ ಬಿಟ್ಟರೆ ಇಲ್ಲ ಅಂದ್ರೆ ನಾವು ಈಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್, ದಯವಿಟ್ಟು ಅವಕಾಶ ಮಾಡ್ತೀನಿ. ಆಯ್ತು ನಾನು ಮಾತಾಡ್ತೀನಿ. ಆದಾಗ ನಂತರ ಒಂದು ಒಪಿನಿಯನ್ ಸಿಗ್ಲಿಲ್ಲ, ಮತ್ತೆ ಒಂದು ಆರ್ಥಿಕವಾದ ಮಂಜೂರಾತಿ ಸಿಗ್ಲಿಲ್ಲ ತಾಲೂಕ್ ಪಂಚಾಯತಿಯಿಂದ. ಮತ್ತು ಈಗ ಪ್ರೆಸೆಂಟ್ ಬಜೆಟ್ ಅಲ್ಲೂ ಸಹ ಇಟ್ಕೊಂಡಿದ್ದೀವಿ. ಹಾಲು ಪ್ರೋತ್ಸಾಹಧನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಫಿಷಿಯೆಂಟ್ ಆಗಿ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಇಲಾಖಾ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ನಡೆಸಿ ಸಾಧ್ಯ ಆದರೆ ರೈತರ ಸಮಾವೇಶ ಏನು ಮಾಡ್ತೀವಿ ಅದರಲ್ಲೂ ಇದು ಸಹ ಸಬ್ಜೆಕ್ಟ್ ಅನ್ನು ತಗೊಂಡು ನಾವು ಏನು ಮಾಡ್ತಾ ಇದ್ದೀವೋ ಅದರ ಬಗ್ಗೆ ಒಂದು ಪರಿಷ್ಕರಣೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಕ್ರಮ ವಹಿಸ್ತೀವಿ. ಹೆಣ್ಣು ಮಕ್ಕಳಿಗೆ ನಮ್ಮ ಒಂದು ಕೆನರಾ ಬ್ಯಾಂಕ್ ವತಿಯಿಂದ ಸ್ಕಾಲರ್ಶಿಪ್ ಸಹ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಮಾತ್ರನೇ ಇರುತ್ತೆ ಅದು. ಮತ್ತೆ ಹಾಗೆ ವಿಮೆ ಅಂತ ಹೇಳಿದ್ರೆ ಮಸೂರು ಪಂಚಾಯಿತಿಯಲ್ಲಿ 100% ಆಗಿ ವಿಮೆ ಮುಕ್ತ ಗ್ರಾಮ ಪಂಚಾಯಿತಿ ಆಗಿದೆ. ಸೊ ಲಾಸ್ಟ್ ಇಯರ್ ಅದೇ ಪ್ರಕಾರವಾಗಿ ಅದು ವರ್ಷನೂ ಸಹ ರಿನ್ಯೂವಲ್ ಆಗ್ತಿರುತ್ತೆ. ಮೇ ಮಂತ್ ಎಂಡಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ ಸೊ 2 ಇನ್ಶೂರೆನ್ಸ್ ಸಹ ಪ್ರತಿಯೊಬ್ಬರು ಸಹ ಮಾಡಿಸ್ಕೊಂಡಿರ್ತೀರ. ಹಾಗಾಗಿ ಈ ಮಂತ್ ಎಂಡಲ್ಲಿ ಮೇ ಮಂತ್ ಎಂಡಲ್ಲಿ ನಿಮ್ಮ ಅಕೌಂಟಲ್ಲಿ ಸ್ವಲ್ಪ ದುಡ್ಡನ್ನು ಇಟ್ಕೊಂಡ್ರೆ ಅದು ಅಮೌಂಟ್ ಆಟೋಮೆಟಿಕ್ಲಿ ಡೆಬಿಟ್ ಆಗುತ್ತೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಕಂಟಿನ್ಯೂಸ್ ಆಗುತ್ತೆ. ಈ ಇನ್ಶೂರೆನ್ಸನ್ನ ಅಷ್ಟು ಅನೇಕ ಜನರು ಸಹ ಕ್ಲೈಮ್ ಮಾಡ್ಕೊಂಡಿದ್ದೀರ ಅಂತಲೂ ಸಹ ಪಂಚಾಯತಿಂದಲೂ ಸಹ ಮಾಹಿತಿ ಬಂದಿದೆ. ಮತ್ತು ಹಾಗೆ ಈ ಇನ್ಶೂರೆನ್ಸ್ ಏನು ಅಂತಂದರೆ ಸುರಕ್ಷಾ ಬಿಮಾ ಯೋಜನೆ 20 ರೂಪಾಯಿ ವರ್ಷಕ್ಕೆ ಕಟ್ಟುವಂಥದ್ದು, ಹಾಗೆ ಜೀವನ್ ಜ್ಯೋತಿ ಬಿಮಾ ಯೋಜನೆ 436 ರೂಪಾಯಿ ಅಂತ ಹೇಳಿ ಕಟ್ಟುವಂಥದ್ದು. ಸೊ ಇದು 18ರಿಂದ 70 ವರ್ಷದೊಳಗಡೆ ಇರೋರಿಗೆ 20 ರೂಪಾಯಿ ಕಟ್ಟುವಂಥದ್ದು, 18ರಿಂದ 50 ವರ್ಷದೊಳಗಡೆ ಇರೋರಿಗೆ 436 ರೂಪಾಯಿ. ಒಂದು ನಾರ್ಮಲ್ ಡೆತ್ ಇನ್ಶೂರೆನ್ಸು, ಇನ್ನೊಂದು ಅಪಘಾತ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಹೇಳಿ 2 ಸಹ ಇನ್ಶೂರೆನ್ಸು ಸಹ ಪಡ್ಕೊಳ್ಬೋದು. ಆದರೆ ಏನು ಅಂತಂದರೆ ನಿಮ್ಮ ಅಕೌಂಟಲ್ಲಿ ಸಹ ಅಮೌಂಟನ್ನು ಇಟ್ಕೋಬೇಕಾಗತ್ತೆ. ಮೇ ಮಂತ್ ಎಂಡಲ್ಲಿ ಯಾವಾಗಲೂ ಸಹ ಇಯರ್ಲಿ ಒನ್ಸ್ ಅಂದರೆ ವರ್ಷಕ್ಕೆ ಒಂದ್ಸಲ ಅಮೌಂಟ್ ಕಟ್ಟಾಗುತ್ತೆ. ಮತ್ತು ಹಾಗೆ ನಾಮಿನಿ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಪ್ರತಿಯೊಬ್ಬ ಗ್ರಾಮಸ್ಥರು ಸಹ ವಿಮೆಯನ್ನು ಮಾಡಿಸ್ಕೊಳ್ಳೋದ್ರ ಜೊತೆ, ಯಾಕಂದರೆ ಬಹಳಷ್ಟು ವೃದ್ಧರು ಬರ್ತಾರೆ. ಈ ಓಲ್ಡ್ ಪೆನ್ಷನ್ ತಗೊಳ್ಳೋದಾಗಿರ್ಬೋದು ಅಥವಾ 2,000 ತಗೊಳ್ಳೋದಾಗಿರ್ಬೋದು, ಬಹಳಷ್ಟು ವೃದ್ಧರು ಬರ್ತಾರೆ. ಅವ್ರಿಗೆ ಯಾರಿಗೂ ಅಲ್ಲಿ ಬರೀಲಿಕ್ಕೆ ಬರಲ್ಲ. ಒಬ್ಬರನ್ನ ಯಾರಾದರೂ ಮೆನ್ಷನ್ ಮಾಡೋದಕ್ಕೆ ಅಥವಾ ಬರ್ಕೊಳ್ಳೋದಕ್ಕೆ ಒಬ್ಬರನ್ನ ಅನುಕೂಲ ಮಾಡ್ಕೋಬೇಕಂತ తెలుగు ಮಾತನಾಡೋದು. ಕಣ್ಣಲ್ಲಿ
ಯಾರಾದರೂ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಬೇಕು. ಅವರು ಯಾವುದೇ ತರಹದ ಎಕ್ಸಾಮ್ ತಗೊಳ್ತಾ ಇಲ್ಲ. ನಾವು ಆದಷ್ಟು ಇದನ್ನ ಸ್ವಚ್ಛ ಮಾಡಿದ್ದೀವಿ. ಎಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಕೇಳೋದು. ಸೊ ಹಾಗಾಗಿ ಕನ್ನಡದ ದಯವಿಟ್ಟು ಡಾಕ್ಟ್ರು, ಇಂಜಿನಿಯರ್ ಅಂತೆಲ್ಲ ಫೀಲ್ಡ್ಗೆ ಹೋಗದೆ IBPS ಎಕ್ಸಾಮ್ನ ಓದಿಸಿ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ ಮಕ್ಕಳನ್ನ ತಗೊಂಡು ಬನ್ನಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. 1ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿ ವೇತನ ಕೊಡಲಾಗುತ್ತೆ. ಹಾಗೂ 10ರಿಂದ ಉನ್ನತ ಶಿಕ್ಷಣದವರೆಗೂ ವಿದ್ಯಾರ್ಥಿ ವೇತನ ಕೊಡಲಾಗುತ್ತೆ. ಈಗ ಇನ್ನೂ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಅಪ್ಲೈ ಬಿಟ್ಟಿಲ್ಲ. ಈಗ 10th ಮತ್ತು PUC ಪಾಸ್ ಆಗಿರುವ ಮಕ್ಕಳಿಗೆ 60% ಅಬೋ ಆದವರಿಗೆ SSLCಯಲ್ಲಿ 7,000 ಕೊಡುತ್ತೆ. ಹಾಗೂ 70 ಅಬೋ ಆದವರಿಗೆ 15,000 ಸಿಗುತ್ತೆ. ಹಾಗೂ ಉನ್ನತ ಶಿಕ್ಷಣದವರೆಗೂ ಹೀಗೆ ಪ್ರೈಸ್ ಮನಿ ಕೊಡಲಾಗುತ್ತೆ. ಈಗ ಪ್ರೈಸ್ ಮನಿಗೆ ಆನ್ಲೈನ್ ಅಪ್ಲೈ ಬಿಟ್ಟಿದ್ದಾರೆ. ಎಷ್ಟೋ ಮಕ್ಕಳು ನಮ್ಮ ಇಲಾಖೆಗೆ ದಾಖಲಾತಿಗಳನ್ನು ತಂದು ಕೊಡ್ತಾ ಇದ್ದಾರೆ. ನಿಮಗೂ ಯಾರಾದರೂ ಪರಿಚಯ ಇದ್ದರೆ, ಅವರು ನಿಮ್ಮ ಮಕ್ಕಳು ಇದ್ದರೆ ಆದಷ್ಟು ಬೇಗ ಆನ್ಲೈನ್ ಅಪ್ಲೈ ಮಾಡಿ ನಮ್ಮ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ. ಹಾಗೂ ಅಂತರ್ಜಾತಿ ವಿವಾಹ, ಮಹಿಳೆ ಮತ್ತು ಪುರುಷ, ಮಹಿಳೆ ಈಗ ಸದ್ಯಕ್ಕೆ SC/ST ಅಂತ ನಾವು ಗ್ರಾಮ ಪಂಚಾಯತ್ನಿಂದ ನಮಗೆ ಮಾಹಿತಿ ಬಂದಿದೆ. ಬೇರೆ OBC ಮತ್ತೆ ಜನರಲ್ ಅದಕ್ಕೆ ಬೇರೆ ಇದೆ. OBC ಆಫೀಸ್ ಅಂತ ಇರುತ್ತೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂತ ಇದೆ. ಅದಕ್ಕೆ ಏನು ಬೆನಿಫಿಟ್ಸ್ ಇದಾವೋ ಅಲ್ಲಿ ಸಿಗುತ್ತೆ. ಮತ್ತೆ ನಮ್ಮ ಇಲಾಖೆ ಇರೋದು SC/ST ಮಾತ್ರ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾ? ಅದು ಯಾವ ರೀತಿ ಮೇಡಮ್? ಅದು ಸೈಬರ್ ಸೆಂಟ್ರಲ್ಲಿ ಹೋಗಿ ಪ್ರತಿಯೊಂದನ್ನು ಆನ್ಲೈನ್ ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈಗ OBCಗೆ ಇದೆಯಾ ಮೇಡಮ್? ಅದು ಅವ್ರ ಇಲಾಖೆಗೆ ಹೋಗಿ ಕೇಳ್ಬೇಕು ಮೇಡಮ್, ಬಿಟ್ಟಿದ್ದಾರೋ ಇಲ್ಲ ಅಂತ. ಅದು ಅದಕ್ಕೆ ಇರುತ್ತೆ, ಎಲ್ಲ ಮಕ್ಕಳಿಗೂ ಇರುತ್ತೆ. ಅವರ ಆದಾಯ ಪ್ರಮಾಣ ಪತ್ರ ಅನುಗುಣವಾಗಿ ಅವ್ರಿಗೆ ಪ್ರೈಸ್ ಮನಿ ಇರುತ್ತೆ. ಆಮೇಲೆ ಸ್ಕಾಲರ್ಶಿಪ್ನು ಕೊಡ್ತಾರೆ. ಯಾಕಂದ್ರೆ OBC ಅನ್ನೋದು ಸರ್ಕಾರದಿಂದನೇ ಬಂದಿರೋದಲ್ವಾ, ಅದು ಯಾಕೆ ಸಪ್ರೇಟ್ ಅಂತ? ಒಂದೊಂದು ಇಲಾಖೆ ಒಂದೊಂದು ಈ ತರ ಕೃಷಿ ಇಲಾಖೆ, ಹೆಂಗೆ ತೋಟಗಾರಿಕೆ ಇಲಾಖೆ ಅಂತಿದೆ, ಹೀಗೆ SC/ST ಒಂದು, ಆಮೇಲೆ OBC ಒಂದು ಅಂತಾನೆ ಇಲಾಖೆನೇ ಬೇರೆ ಇದೆ. ಅದರ ಮಾಹಿತಿ ನಮಗೆ ನೀವು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂತ ಕಳಿ ರೋಡ್ ಅಮೃತ ಚೌಟ್ರಿ ಅಣೆಕಲ್ಲಲ್ಲಿದೆ, ಅಲ್ಲಿ ನೀವು ಮಾಹಿತಿ ತಿಳ್ಕೊಬಹುದು. ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ SC/ST ಇಂದಿನ 20-25ನೇ ವರ್ಷ ಸಾಲಿನಲ್ಲಿ SCಗಳಿಗೆ 15,000 ಕೊಡ್ತಾ ಇದ್ವಿ, ಜನರಲ್ಗೆ 10,000 ಕೊಡ್ತಾ ಇದ್ವಿ ಅಂತ ಹಿಂದೆಯಿಂದ ಮಾಡಿದ್ವಿ. ಈಗ ಬಂದಿರೋ ಮಾಡಿ ಎಲ್ಲರಿಗೂ ಸರಿಯಾದ ಸಮಾನ ಅಂತ 10,000 ಮಾಡಿದ್ದಾರೆ. ನಾವು ಹೇಳೋದಂದ್ರೆ ಎಲ್ಲರಿಗೂ ಕೊಡಿ. SC/ST ಅನುದಾನದಲ್ಲಿ 25% ಇದೆಯಲ್ಲ, ಆ ಇದರಲ್ಲಿ ಮಕ್ಕಳು ಉತ್ತೀರ್ಣ ಆಗಿರೋ ಪಂಚಾಯತ್ ಅನುದಾನದಲ್ಲಿ 25% ಅಲ್ಲಿ ಯಾಕೆ 15,000 ಕೊಡದೆ ನೀವು 10,000 ಮಾಡಿದ್ರು? ಇದನ್ನ ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾರೇ ಓದಿರಲಿ ಅವರಿಗೆ 15,000 ಕೊಡಬೇಕು. ಅದು ನಿಮ್ಮ ಅನುದಾನದಲ್ಲಿ ಬೇಡ. 25% ಅನುದಾನದಲ್ಲಿ SC/ST ಕೊಡಿ. ಯಾಕೆ ನೀವು ಕಡಿತ ಮಾಡಿದ್ದೀರಾ? ಅದನ್ನ ಯಾಕೆ ಮಾಡಿದ್ರು? ಮೀಸಲು ಕ್ಷೇತ್ರ ಯಾಕೆ ಮಾಡಿದ್ರು? ಇದನ್ನ ಇದು ಕಾನ್ಸರ್ ಮಾಡಿ, ಇದು ಮೀಸಲು ಕ್ಷೇತ್ರ. ಈಗ ಹಲೋ, ತಾವೆಲ್ಲರೂ ಸಹ ಮನವರಿಕೆ ಮಾಡ್ಕೋಬೇಕಿರೋದು ಒಂದು ವಿಚಾರ ಏನು ಅಂದರೆ, ನಾನು ಪೂರ್ತಿ ಮಾತಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಕೇಳ್ಬೋದು. ಆಡಳಿತ ಮಂಡಳಿ ಇದ್ದಾಗ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಆಡಳಿತ ಮಂಡಳಿಯವರು ಏನು ತೀರ್ಮಾನ ತಗೋತಾರೋ ಅದನ್ನು ಜಾರಿ ಮಾಡಬೇಕಾಗಿರುತ್ತದೆ. ಈಗ ಆಡಳಿತ ಮಂಡಳಿ ಕೊನೆ ಆಗಿದೆ, ಫೆಬ್ರವರಿ ತಿಂಗಳಲ್ಲಿ ಕೊನೆ ಆಗಿದೆ. ಅದಾದ ನಂತರ ಅಂತಿಮ ನಮೂನದ್ದಾಗಲಿ ಆಲಂದಾಗಲಿ ಯಾವುದನ್ನು ಅಪ್ಲಿಕೇಶನ್ಗಳು ತಗೋತಾ ಇಲ್ಲ. ಈಗ ಏನಕ್ಕೆ ತಗೊಳಕ್ಕಾಗ್ತಾ ಇಲ್ಲ ಅಂದರೆ, ಈಗ ಆಡಳಿತ ಮಂಡಳಿಯವರಿಗೆ ಸ್ವಂತ ತೀರ್ಮಾನ ಮಾಡುವಂತಹ ಅಧಿಕಾರ ಇತ್ತು. ಈಗ ಅಧಿಕಾರಿಗಳಿಗೆ ಆಡಳಿತ ಕೊಟ್ಟಿರೋಂಥ ಹಂತದಲ್ಲಿ ಅಧಿಕಾರಿಗಳಿಗೆ ಆಡಳಿತ ಕೊಟ್ಟಿರೋಂಥ ಹಂತದಲ್ಲಿ ನಾವು ಪ್ರತಿಯೊಂದಕ್ಕೂ ಅಪ್ರೂವಲ್ ತಗೋಬೇಕಾಗಿರ್ತದೆ. ಈಗ ಬಜೆಟ್ನಲ್ಲಿ ತಾವು ಏನು ಹೇಳಿದ್ದೀರಾ ಅದರ ಬಗ್ಗೆ ಎಲ್ಲ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮಗೂ ಸಹ SC/ST ಜನಾಂಗದ ಬಗ್ಗೆ ವಿಶೇಷ ಕಾಳಜಿ ಇದೆ. ಈ ಸರಿ ನಾವು ಇನ್ನಷ್ಟು ಅವ್ರಿಗೆ ಅನುಕೂಲ ಆಗೋಂಥ ವಿಶೇಷ ಕಾರ್ಯಕ್ರಮಗಳನ್ನು ಸಹ ಮಾಡಬೇಕು ಅಂತಿದ್ದೀವಿ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೀವಿ. ಈಗ ತಮ್ಮ ಸಲಹೆ ಏನಿದೆ ಅದನ್ನು ನಾವು ಸ್ವೀಕರಿಸ್ತೀವಿ. ನಾವು ಏನಿತ್ತು 15,000 ಕೊಡಬೇಕು. ಅಂತಿಮ ನಮನ ಅವ್ರಿಗೆ ಕಡು ಬಡವರು, ಇದು ಮೀಸಲು ಕ್ಷೇತ್ರ, 15,000 ಕೊಡಬೇಕು. ನೀವು ಯಾರು ಏನೇ ಕೊಡ್ತೀರಿ ನಮ್ಗೆ ಬೇಡ. 25% ಅಲ್ಲಿ ಯಾವುದಕ್ಕೂ ರೋಡ್ಗೆ ಹಾಕಿ ಕಿತ್ತಾಕೋಬೇಕು. ಕೊಡ್ರಿ, ಇಂಥದ್ದು ಕನ್ನದನ್ನ ರೂಪಿಸ್ಕೊಳ್ಳಿ. ಆಯ್ತು ಸರ್, ನಿಮ್ಮ ಸಲಹೆ ತಗೊಂಡು ಅದಕ್ಕೆ ಕೂಡಲೇ ನಾನು ಕರೆ ಮಾಡಿದ್ದೀನಿ. ಯಾರು 1 and 2 ಕಾಲ್ ಮಾಡಿದೆ, ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಅವರೆಲ್ಲ ಫುಲ್ ಡೀಟೇಲ್ಸ್ ಎಲ್ಲ ತಗೊಂಡು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆದ ತಕ್ಷಣದಲ್ಲೇ ಪಂಚಾಯತ್ ಡ್ರೈವರ್ಗೆ ಒಬ್ಬ ಕಾಲ್ ಮಾಡಿದ್ದೀನಿ.
ಅವ್ರು ಕೇಳೋದಕ್ಕೆ ಹಣ ವೇಟ್ ಮಾಡಿ ಆತ್ರೇಯ ಹಾಸ್ಪಿಟಲ್ ಬರಬೇಕು ಅಂತ ಹೇಳ್ತಾರೆ. ಆತ್ರೇಯ ಹಾಸ್ಪಿಟಲ್ ಬರೋದಕ್ಕೆ ಮತ್ತೆ ಏನಕ್ಕೆ ಇಲ್ಲಿ ಆಂಬುಲೆನ್ಸ್ ಏನಕ್ಕೆ? ನಮ್ಮ ಪಂಚಾಯತಿನಲ್ಲಿ ಆಗಿರೋದಕ್ಕೆ ಪಂಚಾಯತ್ ನೋಡ್ಬೇಕು. ಅಟ್ಲೀಸ್ಟ್ ಒಂದು ಮಾನವೀಯತೆ ಬೇಡವಾ? ಈಗ ಎರಡು ಜೀವ. ಈ ಪ್ರಶ್ನೆಗೆ ಎರಡು ಉತ್ತರ ಇದೆ. ಒಂದು, ನಾವು ಇಲ್ಲಿಂದ ಕರ್ಕೊಂಡೋಗಿ ಬಿಟ್ಟು ಬರಲ್ಲ. ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೂ ಬಿಡ್ತೀವಿ, ಬೋರಿಂಗ್ ಹೋಗ್ಬೇಕಂದ್ರೆ ಬೋರಿಂಗ್ಗೂ ಬಿಡ್ತೀವಿ. ಸರ್ ಅಟ್ಲೀಸ್ಟ್ ಆನೆಕಲ್ಲಲ್ಲಿ ಈಗ ಅವರು ಫ್ರೀ ಇದ್ದು ಬರ್ಲಿಲ್ಲ ಅಂದ್ರೆ ನೀವು ಹೇಳೋದೆಲ್ಲ ನೈಟ್ 9 ಗಂಟೆ ನಾವು ಕಾಲ್ ಮಾಡಿದೆ, ನಿಮ್ಗೂ ಮಾಡಿದೆ, ಮತ್ತೆ ನಮ್ಮ ಡ್ರೈವರ್ಗೂ ಮಾಡಿದೆ. ಲಾಸ್ಟ್ ಕೊನೆಗೆ ಏನಿದ್ರು ಯಜ್ಞದಿಂದ ಬರ್ಬೇಕಂತ ಹೇಳಿದ್ರು. ಎಲ್ಲಿ ಚಿಕ್ಕ ಅಲ್ಲಿಂದ ಇಲ್ಲಿ ಬರೋಸಿ 2 ಜೀವ ಪ್ರಾಣ ಹೋಗುತ್ತೆ. ನಾನು ನಿನಗೆ ಹೇಳ್ತೇನೆ, ಒಂದು ನಿಮಿಷ, ನೀನು ನೆನ್ನೆ ಎಲ್ಲೋ ಹೋಗಿದ್ದಪ್ಪ ನೈಟ್ ಅಷ್ಟೇ ಕೇಳ್ತೇನೆ. ಎಲ್ಲಿಂದ ಎಲ್ಲಿ ಮರ್ಸೂರಿಂದ? ಆನೆಕಲ್ಲಿಂದ ಚಂದಾಪುರ ಗಂಟ ಏನಾದ್ರು ನಮ್ಮ ನಮ್ಗೆ ಫೋನ್ ಮಾಡಿ, ಯಾಕಂದ್ರೆ ಕೇಸ್ ರಿಟರ್ನ್ ಆದ್ರೆ ನಮ್ಗೆ ರಿಟರ್ನ್ ಕೊಡ್ತಾ ಇಲ್ಲ, ನಿಮ್ದು ಪ್ರೈವೇಟ್ ಫ್ರೀ ಗಾಡಿ, ನಿಮ್ದು ಲೆಕ್ಕ ಸಿಕ್ಕಲ್ಲ ನಮ್ಗೆ ಕೊಡಿ ಅಂತ ಹೇಳ್ತಾರೆ. ಒಂದರ ನಾವು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಿಳಿಸ್ಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ಲೆಟರ್ ಕೊಟ್ಟವ್ರ? ಪೊಲೀಸ್ ಸ್ಟೇಷನ್ ಇಂದ ನೀನೇ ಕಾನೂನು ಬಂದಿದ್ದೆ. ಅಲ್ಲಯ್ಯ, ಪಂಚಾಯತ್ ರಾಜ್ ಕಾನೂನಿಂದ ಬಂದಿರೋದು. ನೋಡಿ, ಖಾಸಗಿ ಆಸ್ಪತ್ರೆ ಜೊತೆ ಜಾಮೀನಾಗಿ ಈ ತರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಗಮನ ವಹಿಸ್ತೀನಿ ಬಿಡಿ ಸರ್. ದಯವಿಟ್ಟು ಹೇಳ್ತೀನಿ, ಇದ್ರ ಬಗ್ಗೆ ಕೂಡಲೇ ನಾನು ಕ್ರಮ ತಗೊಳ್ಬೇಕು. ಅವರು ಆಗಿರೋದು 45 ನಿಮಿಷ ಇಲ್ಲ ಫೋನ್ ಮಾಡಿ ಅವ್ರ ಕಡೆಯಿಂದ ಆಂಬುಲೆನ್ಸ್ ತರಿಸಿ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿದ್ವಿ. ಆಯ್ತು, ಈಗ ಎಲ್ಲಿ ಹೋಗಿದ್ರೆ ಏನಾಗ್ತದೆ ನೋಡ್ತೀನಿ ಸರ್. ಈಗ ನೀವು ಹೇಳ್ತಾನೆ ಇದ್ದೀರಾ ಡ್ರೈವರ್ಗೆ ಎಲ್ಲೋಗಿದ್ದೆ, ಎಲ್ಲಿದ್ದೆ, ಅದಕ್ಕೆ ಆನ್ಸರ್ ಕೊಡಿ. ಆನ್ಸರ್ ಕೊಡಿ. ಆಂಬುಲೆನ್ಸ್ ಡ್ರೈವರ್ದು ಟೋಲ್ ಫ್ರೀ ಅಂತ ನಂಬರ್ ಹಾಕಿದ್ಮೇಲೆ ಈಗ ನೀವು ಕೇಳ್ತಾ ಇದ್ದೀರಾ, ಅವ್ನು ಹೇಳ್ತಾನೆ ಎಲ್ಲೋಗಿದ್ದಪ್ಪ ಗಾಡಿ ತಗೊಂಡು. ನೀನು ಆಂಬುಲೆನ್ಸ್ ಡ್ರೈವರ್ ಇಲ್ಲೇ ಇರ್ಬೇಕು ಸರ್. ಆ ತರ ಡ್ರೈವರ್ ಇಡಿ, ಅವನು ಎಲ್ಲೋ ಹೋಗ್ಬಿಟ್ಟು ಎಲ್ಲಕ್ಕೆ ಆಗಲ್ಲ. ಹೇಳ್ತಿಲ್ಲ, ನಮ್ಮ ಭಾಗದಲ್ಲಿ ನಾವು ಕೇಳ್ತಿರೋದು. ಖಾಸಗಿ ಆಸ್ಪತ್ರೆ ಜೊತೆ ಶಾಮೀಲಾಗಿದ್ದಾನೆ, ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಅವ್ರ ಮೇಲೆ. ಆಯ್ತು ಸರ್, ಈಗ ಅದ್ರ ಬಗ್ಗೆ ಕ್ರಮ ತಗೋತೀವಿ. ಆಯ್ತು, ನೆಕ್ಸ್ಟ್ ಬೇರೆ ಏನಾದ್ರು ಮಾತಾಡೋದಿದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಇಲ್ಲಿ ಬಂದಿರೋ ಅಧಿಕಾರಿಗಳು ಮತ್ತು ನಮ್ಮ ಪಿಡಿಒ ಸಾಹೇಬರಲ್ಲಿ ಕಳೆಯಲ್ಲಿ ಮನವಿ ಮಾಡ್ಕೊತೀನಿ. ದಯವಿಟ್ಟು ಸಪ್ತ ಗ್ರಾಮದ 700 ಗ್ರಾಮಸ್ಥರು ಇಲ್ಲಿ ಪೋಸ್ಟ್ ಆಫೀಸ್ಗೆ ಬರ್ತಾರೆ. ಅಲ್ಲಿ ಬಹಳ ಅನಾನುಕೂಲ ಇದೆ. ಅವರು ಬಂದು ಇವತ್ತು ಬಾ, ನಾಳೆ ಬಾ, ನಾಳೆ ಬಾ ಅಂತಾರೆ ಪೆನ್ಷನ್ಗೆ. ಅವರಿಗೆ ಸೋಲಾರ್ ಇಲ್ಲಂತೆ, ಆಮೇಲೆ ಅವ್ರಿಗೆ ಕಂಪ್ಯೂಟರ್ ಇಲ್ಲಂತೆ. ಯಾರೋ ನಿಮ್ಮಂತ ಪುಣ್ಯಾತ್ಮರು ಗಣ್ಯ ವ್ಯಕ್ತಿಗಳು ಅದು ಚಿಕ್ಕ ಪೋಸ್ಟ್ ಆಫೀಸ್ನ ದೊಡ್ಡ ಮೋಸ ಮಾಡಿದ್ದಾರೆ. ಅದಕ್ಕೆ ಯಾರೋ ನನ್ನ 200-300 ತಂತಾರೆ. ಅದು ಕಷ್ಟ ಕಾಲ ಹೋದಾಗ ಸರ್ವರ್ ಇಲ್ಲ, ಸೋಲಾರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಗಮನ ತಗೊಂಡು ಅದೊಂದು ಮಾಡಿಕೊಡ್ಬೇಕು. ಆನಂತರ ದಯವಿಟ್ಟು ನೀವು ಕಳೆಯ ಮನವಿ, ನಮ್ಮೂರಿಗೆ ಏನು BDS 2 ಆಗ್ತಾ ಇದೆ, ಅಲ್ಲಿ ನೀವು ಕಟ್ಟಿದ್ದೀರಾ ಪಾಪ ಪುಣ್ಯಾತ್ಮರು ಬಾತ್ರೂಮು, ಅದಕ್ಕೆ ಅನಾನುಕೂಲ ಆಗಿದೆ. ಅದನ್ನ ಸ್ವಲ್ಪ ಪರಿಶೀಲನೆ ಮಾಡಿ ಅದನ್ನೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಪಿಡಿಒ ಸಾಹೇಬ್ರನ್ನ ಕಳಕಳೆಯ ಮನವಿ ಮಾಡ್ಕೊತೀನಿ ಎಲ್ಲರ ಮುಖಾಂತರ. ಅದೊಂದು ನೀವು ಪೋಸ್ಟ್ ಆಫೀಸ್ ಮಾತ್ರ ದಯವಿಟ್ಟು ನೀವು ಆ ಅಧಿಕಾರಿ ಕರೆದುಬಿಟ್ಟು ಅವ್ರೇನಿದೆಯೋ ಇಲ್ಲಿ ಜನರ ಮುಂದೆ ಕೇಳಬೇಕು ಅಂತ ಮನವಿ ಮಾಡ್ಕೊತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನಾನು ಕಳಕಳಿಯ ಮನವಿ, ಏನಿವತ್ತು ಮರ್ತೂರಿಂದ ದೊಡ್ಡಕೆರೆಗೆ ಹೋಗುವಂತೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಕಾನಿಗೆ ಹೋಗುವಂಥ ರಸ್ತೆಗೆ ಮಳೆಗಾಲ ಬಂದರೆ ಯಾವುದೇ ರೈತನು ಹೋಗೋಕ್ಕಾಗ್ತಾ ಇಲ್ಲ. ಇವತ್ತೇನೋ ಹಸುಗಳಿಗೆ ಮೇವಿರ್ಬೋದು, ಇಲ್ಲ ತೋಟಗಾರಿಕೆ ಬೆಳೆಗಳಿರ್ಬೋದು, ಅಲ್ಲಿ ಗದ್ದೆಗಳಲ್ಲಿ ಇವತ್ತು ಬೆಳೀತಾ ಇರೋದ್ರಿಂದ ಅಲ್ಲಿಂದ ಏನು ಹುಲ್ಲಾಗಲಿ ಜೋಲ್ಗಡ್ಡೆ ಆಗಲಿ ಎತ್ಕೊಂಡ್ಬರೋದು ಬಹಳ ತೊಂದರೆ ಆಗ್ತಾ ಇದೆ. ಅದೇನು ಸಿಮೆಂಟ್ ರಸ್ತೆಯನ್ನ
ಮದ್ದೂರಿನ ದೊಡ್ಡಕೆರೆಗೆ ಹೋಗೋ ರಸ್ತೆಯನ್ನು ಅರ್ಧ ಮಾಡಿದ್ದಾರೆ. ಆ ದೊಡ್ಡಕೆರೆ ತನಕ ರಸ್ತೆಯನ್ನು ಮಾಡಿ ಮತ್ತೆ ಏನು ಕಾನಿ ಇದೆ, ಕಾನಿಯ ಮಧ್ಯಭಾಗಕ್ಕೆ ಹೋಗುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೆ ಚಿಕ್ಕೆರೆಯನ್ನು ಏನೋ ಧರ್ಮಸ್ಥಳದವರು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಅದರ ಏರಿ ಮೇಲೆ ಈಗಾಗಲೇ ಜಲ್ಲಿ ಹಾಕಿದ್ದಾರೆ. ಅದನ್ನು ಕಾಂಕ್ರೀಟ್ ರಸ್ತೆಯಾಗಿ ಸಂಪೂರ್ಣ ಮಾಡಿಕೊಡ್ಬೇಕು. ಮತ್ತೆ ಮರುದೂರಿಂದ ಬೇಡನಹಳ್ಳಿ ಹೋಗಿರ್ತಕ್ಕಂಥ ರೈಲ್ವೆ ಟ್ರ್ಯಾಕ್ ಹೋಗುವಂಥ ರಸ್ತೆ ಒಂದು ಅರ್ಧ ಭಾಗ ಕಾಂಕ್ರೀಟ್ ರಸ್ತೆ ಆಗಿದೆ. ಇನ್ನು ಮಿಕ್ಕಿದ್ದನ್ನು ಕಾಂಕ್ರೀಟ್ ರಸ್ತೆಯಾಗಿ ಪುನರ್ನಿರ್ಮಾಣ ಮಾಡಿಕೊಡ್ಬೇಕು. 15 ವರ್ಷಗಳಿಂದಲೂ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ಬಂದವರೆಲ್ಲ ತಂದರು ಅಧ್ಯಕ್ಷರುಗಳು. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಅವರಿಗೆ ಫ್ರೀಯಾಗಿ ಬಟ್ಟೆ, ಬ್ಯಾಗು, ಶೂ, ಆಮೇಲೆ ಹೆಲ್ತ್ ಕಿಟ್ ಎಲ್ಲ ಕೊಡ್ತಾ ಇದ್ವಿ. ಎರಡನೇದಾಗಿ ಪ್ರೋತ್ಸಾಹಧನ, SSLC ಪಾಸಾದ, PUC ಪಾಸಾದ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿವರೆಗೂ ಪ್ರೋತ್ಸಾಹಧನ ಕೊಡ್ತಾ ಇದ್ವಿ. LKG ಮತ್ತು UKGಗೆ ಉಚಿತ ಶಿಕ್ಷಣ, ಮಕ್ಕಳ ಮನೆ ಅಂತ ಮಾಡಿದರು. ಆಮೇಲೆ ಹಾಲಿಗೆ ಪ್ರೋತ್ಸಾಹಧನ ಕೊಡ್ತಾಯಿದ್ರು. ವಿಕಲಚೇತನರಿಗೆ ಮಾಸಿಕವಾಗಿ 1,000 ರೂಪಾಯಿ ಕೊಡ್ತಾಯಿದ್ರು. ಬಡವರ ಮನೆಗಳಿಗೆ ತುರ್ತು ರಿಪೇರಿಗಾಗಿ ಒಂದು 50,000 ಏನಾದರೂ ಅರ್ಜೆಂಟ್ ಇದ್ದಾಗ ಅದನ್ನು ಕೊಡ್ತಾಯಿದ್ರು. ಕ್ರೀಡಾ ಪ್ರೋತ್ಸಾಹಧನ ಮಕ್ಕಳಿಗೆ. ಆಮೇಲೆ ಪಂಚಾಯಿತಿಯಲ್ಲಿ ಮರಣ ಹೊಂದಿದವರಿಗೆ 15,000. ಆಮೇಲೆ ಅಂತಿಮ ನಮನ 6 to 4ನೇ ವಾರ್ಡ್ನಲ್ಲಿ STP ಒಂದು ರಿಪೇರಿಯಾಗಿ ತುಂಬ ತೊಂದರೆ ಆಗ್ತಾಯಿದೆ. ಅವರು ಒಳಚೆ ನೀರು ಹೋಗೋದಕ್ಕೂ ಜಾಗ ಇಲ್ಲ. ಅದು STP ಟೆಂಡರ್ ಆಯಿತು ಲಾಸ್ಟ್ ಇಯರು. ಟೆಂಡರಾಗಿ ಅದು ಮೀಸಲಿಟ್ಟು ಅದನ್ನು ಮುಂದುವರಿಸಲಿಲ್ಲ. ದಯವಿಟ್ಟು ಈ ವರ್ಷ ಅದು ಮುಂದುವರಿಸಬೇಕು. ಆಮೇಲೆ ರಿಯಾಯಿತಿ ದರದಲ್ಲಿ ಪಂಚಾಯಿತಿ ಊಟನೂ ಕೊಡಿಸ್ತಾ ಇದ್ದಾರೆ. ಅದು ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೆಯೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತಮ್ಮ ಮೇಲಾಧಿಕಾರಿಗಳಿಗೆ ಒಪ್ಪಿಸಿ ತಾವು ಇದನ್ನ ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಪಿಲ್ಗಳು ತೊಳೆಯೋದಿಲ್ಲ, ಸೊಪ್ಪು ತೊಳೆಯೋದಿಲ್ಲ, ಕುಡಿಯೋದಿಲ್ಲ, ಯಾವುದು ಕುಡಿಯೋದಿಲ್ಲ. ಅದಕ್ಕೆ ಸ್ವಲ್ಪ ನನಗೇನು ತಿಂಡಿ ಅಂದರೆ ಏನರ್ಥ? ಈಗ ಇನ್ನೊಂದು ಮಂದಿ ಹಾಕ್ಕೊಡ್ಬೇಕು ಅಲ್ಲಿ ಒಂದು ವರ್ಷ ಸಮಾಧಿ ಅವ್ರಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ. ನಾವೇ ಹಾಕ್ಕೊಡ್ತೀವಿ ಬೇಡ ಅಂತಾನೆ ಅವರು ಹಾಕ್ಕೊಡ್ತಾ ಇಲ್ಲ. ಈಗ ಈ ರಾತ್ರಿ ಹಾಕಿ ಸ್ಕ್ಯಾನ್ ಮಾಡೋರೆ ನೀರು ಬಂದಿಲ್ಲ ಅಂಕಲಾಟೆ. ಶಿವಪ್ರಿಯ ನಗರ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಿಮಗೆ ಒಂದು ಚಿಕ್ಕ ಮನವಿ ಮಾಡಿಕೊಳ್ತೇವೆ. ನಾವು ಶಿವಪ್ರಿಯ ನಗರದಲ್ಲಿ ಸುಮಾರು ಒಂದು 340 ಮನೆ ಇದೆ. 100 ಜನ ಜೀವನ ನಡೆಸ್ತಾ ಇದ್ದೇವೆ. ಎಲ್ಲರೂ ತುಂಬಾ ಇನ್ವೆಸ್ಟ್ ಮಾಡಿ ಸೆಟ್ಗಳು ತಗೊಂಡು ಮನೆಗಳು ಕಟ್ಟಿ ಯಾವುದೇ ಅನುಕೂಲಗಳಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ. ಅದರಲ್ಲಿ ನಮಗೆ ಮುಖ್ಯವಾದ ಅನುಕೂಲಗಳು ಸರಿಯಾದ ರಸ್ತೆಗಳಿಲ್ಲ, ಸಮರ್ಪಕ ವಿದ್ಯುತ್ ವ್ಯವಸ್ಥೆ ಇಲ್ಲ, ಕಸದ ಸಂಗ್ರಹಣೆ ಗಾಡಿ ಬರಲ್ಲ, ಪೊಲೀಸ್ ಭದ್ರತೆ ಇಲ್ಲ, ಮತ್ತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಪೊಲೀಸ್ ಠಾಣೆನೇ ಇಲ್ಲ. ಸುತ್ತಮುತ್ತ ಯಾವುದೇ ಪೊಲೀಸ್ ಠಾಣೆನೇ ಇಲ್ಲ. ನಾವೇನಾದರೂ ಅರ್ಜೆಂಟ್ಗೆ ಏನಾದರೂ ಕಂಪ್ಲೇಂಟ್ ಕೊಡಬೇಕಂದ್ರೂ ನೋಬಡಿ ಟು ಆಸ್ಕ್. ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಉದ್ಯಾನವನ ಸರಿಯಾಗಿ ಪುನರುಜ್ಜೀವನ ಮಾಡ್ತಾ ಇಲ್ಲ. ಮತ್ತೆ ಆ ಉದ್ಯಾನವನಗಳು ಪಾರ್ಕ್ಗಳನ್ನ ಸ್ವಂತಕ್ಕೆ ಬಳಸ್ಕೊತಾ ಇದ್ದಾರೆ. ಹಸುರು ಮೇಯಿಸಕ್ಕೆ, ಸ್ಕ್ರಾಪ್ ಅಂಗಡಿ ಇಟ್ಕೊಳ್ಳೋಕ್ಕೆ, ಮತ್ತೆ ಸೌದೆ ಹಾಕೊಳ್ಳೋಕ್ಕೆ, ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ, ಈ ಥರ ಒಂದು ಲೇಔಟ್ಗಳು ಪಾರ್ಕ್ಗಳನ್ನ ಈ ಥರ ಎಲ್ಲ ಬಳಸ್ಕೊತಾ ಇದ್ದಾರೆ. ಮತ್ತೆ ಪಾದಚಾರಿಗಳಿಗೆ ಮಾರ್ಗಗಳಿಲ್ಲ ಸರಿಯಾಗಿ. ಮೇನ್ ರೋಡಲ್ಲಿ ಅಂಗಡಿಗಳು ತುಂಬಿಕೊಂಡು ಗಾಡಿ ಓಡಾಡೋಕ್ಕೆ ನಾರಾಯಣ ಹಾಸ್ಪಿಟಲಿಂದ ಬೇಕಾದಷ್ಟು ಗಾಡಿಗಳು ಓಡಾಡ್ತವೆ. ಅಲ್ಲಿ ಅವ್ರು ಓಡ್ತಾರೋ ಗಾಡಿಗಳ ಸ್ಪೀಡು ಸಿಕ್ಕಾಪಟ್ಟೆ 70-80 ಸ್ಪೀಡಲ್ಲಿ ಬರ್ತವೆ. ಸ್ಕೂಲ್ ಬಸ್ಗಳು ಬರ್ತವೆ. ಅಲ್ಲಿ ಒಂದು ಹಂಪ್ಸ್ ಇಲ್ಲ. ಜೊತೆಗೆ ಗಾಡಿಗಳು ಅಂಗಡಿಗಳಿಂದ ರೋಡೆಲ್ಲ ತುಂಬಾ ಚಿಕ್ಕದಾಗಿದೆ. ಸಿಪಾನಿಯಿಂದ ಅಷ್ಟೊಂದು ಜನ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಏನಾದರೂ ಯಾರು ಹೇಳೋರಿಲ್ಲ, ಮಾಡೋರಿಲ್ಲ. ಅಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ ಇದೆ. ಜೊತೆಗೆ ಪಾದಚಾರಿಗಳ ಅಂಗಡಿಗಳ ಅಕೌಂಟ್ಸ್ಕೊಂಡಿರೋದ್ರ ಬಗ್ಗೆ ಇಲ್ಲಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ನಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ಳೋದಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಮ್ಮ ಶಿವಪ್ರಿಯ ನಗರ ಒಂದು ಲೇಔಟ್ ಇದೆ ಅಂತ ನೀವು ಸ್ವಲ್ಪ ಗಮನ ಕೊಟ್ಟು ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ. ನಿಮ್ಗೆ ಯಾರಾದರೂ ಟ್ಯಾಕ್ಸಿಗೆ ಕಟ್ಟಿಲ್ಲ ಹೇಳಿ, ನಾವೇ ಮುಂದೆ ಟ್ಯಾಕ್ಸ್ ಎಲ್ಲ ಕಟ್ಕೊಡ್ತೀವಿ. ನಾವೆಲ್ಲ ಕಟ್ತಾ ಇದ್ದೀವಿ, ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದೀವಿ, ಹೈಯರ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆಮೇಲೆ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಿದ್ರೆ 20-30 ಸೈಡಿಗೆ ಮಾತ್ರ ಕರೆಂಟ್ ಕೊಡ್ತೇವೆ, 40-60 ಸೈಡ್ಗೆ ಕರೆಂಟ್ ಕೊಡೋಣ ಅಂತ ಇದೊಂದು ದೊಡ್ಡ ರಮಣ ನಡೀತಾ ಇದೆ.
ಸುಮಾರು 3 ವರ್ಷದಿಂದ ಟೆಂಪ್ರರಿ ಕನೆಕ್ಷನ್ ತಗೊಂಡು ಕಮರ್ಷಿಯಲ್ ಬಿಲ್ ಕಟ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲ ದಯವಿಟ್ಟು ಹಿರಿಯರು ಎಲ್ಲರೂ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಮಗೆ ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೇಕು ಅಂತ ದಯವಿಟ್ಟು ಬೇಡ್ಕೊಳ್ತಾ ಇದ್ವಿ. ನಮ್ಮ ಸ್ನೇಹಿತರು ಲೇಔಟಲ್ಲಿ ಒಂದು 20-30 ಮನೆ ವಾಸ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಸರಿಯಾದಂಥ STP ಇಲ್ಲ. ಈಗಾಗಲೇ 50 ಅಡಿ ರೋಡಲ್ಲಿ ಬಂದು ಆಚೆ ಹೋಗ್ತಾ ಇದೆ ನೀರೆಲ್ಲ. ಅಲ್ಲಿ ವಾಸ ಮಾಡೋರಿಗೆ ಸ್ಮೆಲ್ಲಿಂದ ಬದುಕಾಗ್ತಾ ಇಲ್ಲ. ದಯಮಾಡಿ ಇದ್ರ ಕಡೆ ನೀವೆಲ್ಲ ಗಮನ ಹರಿಸಿ ಅದನ್ನ ಸರಿಪಡಿಸ್ಬೇಕು. ಹಾಗೆ ಅಲ್ಲಿ ವಾಸ ಮಾಡುವಂಥ ಜನಗಳು ಚಂದಾಪುರ ಹೋಗ್ಬೇಕಾದ್ರೆ ಯಾರಾದರೂ ಮೈ ಹುಷಾರ ಇಲ್ಲ ಅಂತಂದ್ರೆ ವಾಸವಿ ಹೋಮ್ಸ್ ಇಂದ ವಾಸವಿ ಯೂನಿಟ್ಸ್ ವರೆಗೂ ರಸ್ತೆ ತುಂಬಾ ಹದಗೆಟ್ಟಿದೆ. ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಜೀವನೇ ಕಳ್ಕೊಳ್ಳುವಂತ ಸ್ಥಿತಿ ಅಲ್ಲಿ ಇದೆ. ದಯವಿಟ್ಟು ತಾವು ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ರಸ್ತೆಯನ್ನು ಸರಿಪಡಿಸಬೇಕು. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಏನ್ ಪಾರ್ಕ್ ಜಾಗನ ಪರ್ಸನಲ್ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಆ ಜಾಗವನ್ನು ತೆರವುಗೊಳಿಸಿ ಪಬ್ಲಿಕ್ಗೆ ಅನುವು ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಪತ್ರನೂ ಕೊಟ್ಟಿದ್ದೀವಿ. ಇಲ್ಲೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಎಜುಕೇಶನಲ್ ಸ್ಕೀಮ್ ಅಂತ ಮಕ್ಕಳಿಗೆ ಏನು 10th ಪಾಸ್ ಆಗಿ PUC ಪಾಸ್ ಆಗಿ ಡಿಗ್ರಿ ಮತ್ತೆ ಡಿಗ್ರಿ ಪಾಸ್ ಮಾಸ್ಟರ್ ಡಿಗ್ರಿ ಮಾಡೋಂಥವ್ರಿಗೆ ಅದು ನೀವು ದಯವಿಟ್ಟು ಎಲ್ಲ ಕೇಳ್ತಿದ್ದಾರೆ. ಈಗ ಪಾಸ್ ಔಟ್ ಆಗಿರೋ ಮಕ್ಕಳು ಕಾಲೇಜ್ಗೂ ಸಹ ಅಡ್ಮಿಷನ್ ಆಗಿದ್ದಾರೆ. ಅವರು ಯಾವಾಗ ಮತ್ತೆ ನಮಗೆ ಆ ಸ್ಕೀಮ್ ಸಿಗುತ್ತೆ ದಯವಿಟ್ಟು ಮಾಹಿತಿ, ಯಾಕಂದ್ರೆ ಪ್ರತಿಯೊಂದು ರೂಪಾಯಿ ಸಹ ಮಕ್ಕಳಿಗೆ ಅದು ಖುಷಿ ತರುವಂತಹದ್ದಾಗಿರುತ್ತೆ. ಸ್ಕಾಲರ್ಶಿಪ್ ಅಂದ್ರೆ ಮಕ್ಕಳ ಮುಖದಲ್ಲೂ ಒಂಥರ ಕಳೆ ಬರುತ್ತೆ. ದಯವಿಟ್ಟು ಅದನ್ನ ಇವತ್ತೇ ಅನೌನ್ಸ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ಅವ್ರಿಗೂ ತಿಳಿಸೋದಕ್ಕೆ. ಯಾಕಂದ್ರೆ ಗ್ರಾಮ ಸಭೆ ಅಂತಿದ್ರೆ ಎಲ್ಲ ಮಕ್ಕಳು ಕೇಳಿಸ್ಕೊಂತ ಇರ್ತಾರೆ. ಯಾವಾಗ ಅಪ್ಲಿಕೇಶನ್ ಕೊಡ್ತಾರೆ ಅಂತ ಗೊತ್ತಾದ್ರೆ ಅವರು ಯಾಕಂದ್ರೆ ಹಾಸ್ಟೆಲ್ಗೆ ಹೋಗುವಂತಹ ಮಕ್ಕಳು ಇರ್ತಾರೆ. ಅದಕ್ಕೆ ಏನೇನು ಅಪ್ಲಿಕೇಶನ್ ನಲ್ಲಿ ಏನೇನು ಫಿಲ್ ಮಾಡಬೇಕು ಮತ್ತೆ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅದು ಪ್ರೀವಿಯಸ್ ಆಗಿ ನಿಮ್ಗೆ ಕೊಟ್ಟು ಹೋಗ್ತಾರೆ. ಅದರಿಂದ ದಯವಿಟ್ಟು ಆ ಡೇಟ್ನ ನೀವು ತಿಳಿಸ್ಬೇಕಾಗಿ ಮನವಿ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಶೇಷ ಚೇತನರು ಅವ್ರಿಗೆ ನಮ್ಗೆ ಐಡಿಯಾ ಇಲ್ಲ ಎಷ್ಟು ದಿನ ನೀವು ಆಗಿದೆಯೋ ಅಮೌಂಟ್ ಕೊಟ್ಟು. ಅವರು ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಫೋನ್ ಮಾಡಿ. ದಯವಿಟ್ಟು ಇದು ಬಹುಮುಖ್ಯವಾಗಿ ಅವ್ರಿಗೆ ಸೇರಲೇಬೇಕಾದಂತಹ ಹಣ. ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬೇಡಿ ಸರ್. ಏನು ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಅವ್ರಿಗೆ, ಯಾಕಂದ್ರೆ ಇದು ತುಂಬಾ ಸಹಾಯವಾಗುವಂತಹ ಹಣ. ಒಳ್ಳೆ ಸ್ಕೀಮ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ಕಂಟಿನ್ಯೂ ಮಾಡಬೇಕಾಗಿ ಮತ್ತು ಆದಷ್ಟು ಬೇಗ ಅವರ ಖಾತೆಗೆ ಅಮೌಂಟ್ ಹೋಗೋ ತರ ಮಾಡಬೇಕಾಗಿ ತಮ್ಮಲ್ಲಿ ಅನ್ಕೊಳ್ತಾ ಇದ್ದೀನಿ. ಅಂದ್ರೆ ನಾವು ಅಲ್ಲಿ ಆಡಳಿತಾಧಿಕಾರಿಗಳಾಗಿ ಏಕಾಏಕಿ ಯಾವ ತೀರ್ಮಾನಗಳನ್ನು ತಗೊಳ್ಳೋದಿಲ್ಲ. ನಾವೆಲ್ಲರೂ ಸಹ ಮೇಲಧಿಕಾರಿಗಳಿಗೆ ಪ್ರಸ್ತಾವನೆ ಕೊಡಬೇಕು. ನೆಕ್ಸ್ಟ್ ಅವರು ಯಾವ ರೂಲಲ್ಲಿದೆ, ಇದು ಯಾವ ರೂಲಲ್ಲಿ ಬರುತ್ತೆ ಅಂತೆಲ್ಲ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅದನ್ನು ಸಹ ಅವ್ರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ತಮ್ಮಗಳ ಸಹಾಯನೂ ಸಹ ಬೇಕಾಗುತ್ತೆ. ಸಂದರ್ಭ ಬಂದಾಗ ಆಯ್ತು ಸರ್, ಎಲ್ಲರೂ ಬಂದು ಮಾತಾಡಿ. ಆಯ್ತು. ನಮಗೆ ಪಾಂಪ್ಲೆಟ್ ಕೊಟ್ಟು ಯಾಕೆ ನಮಗೆ ಸೇರಿಸಬಾರ್ದಂತ ದಯವಿಟ್ಟು ಯಾಕೆ ನಮ್ಗೆ ಯಾಕೆ ಇದು ಮಾಡ್ತಾ ಇದ್ರ ಅಂತ ಇಲ್ಲ. ನಿರ್ದಿಷ್ಟವಾಗಿ ಇಷ್ಟೇ ಜನ ಸೇರ್ಬೇಕಂತಿದ್ರೆ ಹೇಳ್ಬಿಡಿ ನೀವು ದಯವಿಟ್ಟು. ಅಲ್ಲ, ಇದು ನಿಮ್ಮ ಅಧಿಕಾರಿಗಳಿಗೆ ತಪ್ಪಿಲ್ಲ. ಅಂತವರಿಗೆ ಯಾಕೆ ಈ ಕೆಲಸ ಕೊಡ್ತಾ ಇದ್ದಾರೆ? ಕಿತ್ತು ಸಾಕಿ ಅವ್ರಿಗೆ. ನಮಗೆ ಕೊಟ್ಟೇ ಇಲ್ಲ, ಪಾಂಪ್ಲೆಟೇ ಗೊತ್ತಿಲ್ಲ. ನಿನ್ನೆ ಎಲ್ಲ ಮೊನ್ನೆ ಬಂದು ಹೋದೆ ನಾನು, ಕೇಳ್ಬಿಟ್ಟು ಹೋದೆ. ಅಲ್ಲಿ ಅಂಗಡಿಯಲ್ಲೆಲ್ಲ ಕೇಳ್ಬಿಟ್ಟು ಹೋದೆ. ಕೆಲಸ ಮಾಡ್ತಾ ಇದ್ದೀರಾ? ಮದ್ದೂರು ಕರ್ನಾಟಕ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಒಂದು ಗ್ರಾಮ ಪಂಚಾಯತಿ ಪುರುಷೋತ್ತಮ ರೆಡ್ಡಿಯಲ್ಲಿ ತ್ರೀಡಲ್ಲಿ ಮಕ್ಕಳ ಮನೆ ಮತ್ತೆ ಪಂಚಾಯತ್ ಊಟದ ಮನೆ ಮಾಡಿದ್ರು. ರಮೇಶ್ ರೆಡ್ಡಿ ಒಂದು ಲೀಟ್ರಿಗೆ 10 ರೂಪಾಯಿ ಮಾಡಿದ್ರು. ಒಳ್ಳೆ ಕೆಲಸಗಳು ಮಾಡ್ತಾರೆ. ನಮ್ಮ ಬಾಬು ರೆಡ್ಡಿ ಅವರು ನಮ್ಮೆಲ್ಲ ಕೆಲಸಗಳೆಲ್ಲ ಮಾಡ್ಕೊಟ್ಟಿದ್ದಾರೆ. ಅತ್ಯುತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇಂಥ ಸಣ್ಣ ಪುಟ್ಟ ಇದರಲ್ಲಿ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ? ತಾವು ಒಬ್ಬ ದಕ್ಷ ಅಧಿಕಾರಿ, ಅವ್ರಿಗೆ ಯಾಕೆ ಭಯ ಪಡ್ತಾ ಇದ್ದೀರಾ ಅಂತ? ಯಾರು ರಾಜಕಾರಣಿ ಯಾರಿದ್ದಾರೆ ನಿಮ್ಮ ಹಿಂದೆ ಅಕ್ಷಮಿಕವಾಗಿ? ಭಯ ಏನಿಲ್ಲ ಸರ್, ಒಂದು ಮಾನವೀಯತೆ. ಈ ಜಲ್ ಜೀವನ್ ಮಿಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ನೀರು ಕೊಡ್ಬೇಕಂತ ಕೇಂದ್ರ ಸರ್ಕಾರದ ಒಂದು ಇದೈತೆ. ಎಲ್ಲರಿಗೂ ಕೊಡಿ ಅಂತ. ಅದೇ ಈಗ ಗ್ರಾಮ ಕಂಪ್ಲೀಟ್ ಮಾಡಿದೀವಿ ಸರ್. ಖಾಸಗಿ ಬಡಾವಣೆಗಳನ್ನು ಮುಂದಿನ ಹಂತದಲ್ಲಿ ಪ್ರಪೋಸಲ್ ಕೊಡಿ ಅಂತ ಹೇಳಿದ್ರೆ ಕೊಟ್ಟಿದ್ದೀವಿ ಆಗ್ಲೇ. ಅದು ಅಪ್ರೂವಲ್ ಆಗ್ಬೇಕ್ರೆ ಅದು ಆಗುತ್ತೆ. ಜಯ ಆಗುತ್ತೆ. ಈಗ ಮತ್ತೆ ಮಕ್ಕಳ ದೇವಸ್ಥಾನಕ್ಕೆ ನಮ್ಮ ಎಷ್ಟು ಬೇಕು ಅಷ್ಟು ಕೆಲಸ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಆದ್ರೂ ನಮ್ಮ ಮಕ್ಕಳು, ನಾವು 7 ಗ್ರಾಮದ ಪರವಾಗಿ ಮಕ್ಕಳ ದೇವಸ್ಥಾನ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಅನಿಸ್ತಾ ಇದ್ದೀನಿ. ಮತ್ತೆ ನಮಗೆ ನಮ್ಮ ಮಸಾಲ ರೆಡ್ಡಿ ಅವರು ಮತ್ತೆ ಪುರುಷೋತ್ತಮ ರೆಡ್ಡಿ ಅವರು, ಬಾಬು ರೆಡ್ಡಿ ಅವರು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟೇ ಹಾಲು ಉತ್ಪಾದನೆ 10 ರೂಪಾಯಿ ಮಾಡಿದ್ರೆ ಅದು ತುಂಬಾನೇ ಒಳ್ಳೆ ಅನುಕೂಲ. ಅದು
ಇಲ್ಲ. ಈಗ ನಾವು ಅಪ್ರೂವಲ್ ಕಳಿಸ್ತಾ ಇದೀವಿ ಸರ್. ಈಗ ಅದೇನಾಗ್ತಾ ಇರುತ್ತೆ ನಿಮ್ ಖಂಡಿತ ದಯವಿಟ್ಟು ಅದನ್ನ ಹಾಗೆ ಮುಂದುವರಿಸಿ. ಆಯ್ತು. ಊಟದ ಮನೆ ಯಾಕೆ ಬಡವರು ತಿನ್ನೋ ಊಟದ ಮನೆ ಯಾಕೆ ಅದನ್ನ ನಾವು ನಿಲ್ಲಿಸ್ತಾ ಇದ್ದೀರಾ? ಇಲ್ಲ, ಯಾವ ನಿಲ್ಸಲ್ಲ, ಎಲ್ಲ ಅಪ್ರೂವಲ್ ಕಳಿಸ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಂಗೆ ತಮಗೆ ಈಗ ಯಾವುದನ್ನು ಸಹ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಳೋಂಥದ್ದಿದ್ದಾರೆ. ಎಲ್ಲರೂ ಸಹ ಮೇಲ್ ಹಂತಕ್ಕೆ ಹೋಗ್ಬೇಕು. ಈಗಾಗಲೇ ಸದಸ್ಯರಿಗೆಲ್ಲ ಹೇಳಿದೀವಿ, ಅಕಸ್ಮಾತ್ ಏನಾದ್ರು ನಮಗೆ ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ ನೀವು ಕೊಡ್ಬೇಕು ಅಂತ ನೀವು ಕರಿತೀವಿ. ಇನ್ನೊಂದು ಮನವಿ ಸಮಯ, ನಾವು ನಮ್ಮ ಪಂಚಾಯತಿಯಲ್ಲಿ ಒಳ್ಳೆ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಈಗ ಜನಸಾಮಾನ್ಯರು ಬಂದ್ರೇನು ಅದೇ ಮರ್ಯಾದೆ ಇರಬೇಕು, ಅಥವಾ ಎಲ್ಲರೂ ಸ್ವಲ್ಪ IAS ಬಂದಾಗ ಅವ್ರಿಗೆ ಚೇರ ಕೂಡಿಸ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದೀರಾ? ನಾವೊಬ್ಬ ಸಾಮಾನ್ಯ ಇವ್ರು ಬಂದಾಗ ಆಯ್ತು ನೋಡ್ತೀನಿ ಹೋಗಿ ಅಂತ ಹೇಳ್ತೀರಾ? ಮತ್ತೆ ಈ ಖಾತೆಯಿಂದ ಎ ಖಾತೆಯಿಂದ ಬಿ ಖಾತೆಯಿಂದ ಈ ಖಾತೆ ಕೆಲವರಿಗೆಲ್ಲ ಮಾಡ್ಕೊಟ್ಟಿದ್ದೀರಾ. ಎಲ್ಲರಿಗೂ ಯಾಕೆ ಮಾಡ್ಕೊಡ್ತಾ ಇಲ್ಲ? ಮಸೂರಲ್ಲಿ ಕೆಲವರಿಗೆ ಆಗಿದೆ. ಇದರಲ್ಲಿ ಸರ್ವೆ ನಂಬರು ಏಕತಾ ಮಾಡಿದ್ರ ಇಲ್ಲ ಸರ್? ಸರ್ವೆ ನಂಬರ್ ಯಾವುದು ಏಕತಾ ಆಗಿದೆ ಸರ್. ಅದು ಸರ್ವೆ ನಂಬರು ಅದೇ ಹೆಸರು ಹೇಳೋದು ಬೇಡ, ಇನ್ನೆರಡು ಆಗಿದೆ. ಎರಡು ಆಗಿದೆ, ಬೇಕಾದ್ರೆ ದಾಖಲೆ ಕೊಡ್ತೀನಿ ನಾನು. ಕೊಡಿ ಸರ್, ದಾಖಲೆ ಕೊಡಿ. ಯಾಕಂದ್ರೆ ಹೆಸರು ಹೇಳಿದ್ರೆ ಅದು ನಿಮ್ಗೆ ಇದಾಗುತ್ತೆ. ಮತ್ತೆ ಅಧಿಕಾರಿಗಳಿಗೆ ದಯವಿಟ್ಟು ಯಾರೇ ಬಂದು ಕೇಳಿದಾಗ ಕೂಡ ಏನೋ ಒಂದು ಸಮಂಜಸವಾದ ಉತ್ತರ ಕೊಡ್ಲಿ. ಕೆಲವರು ಕೊಡ್ತಾ ಇಲ್ಲ, ಏನೋ ಬರ್ತಾನೆ ಹೋಗ್ತಾನೆ ಅಷ್ಟೇ ಹೇಳ್ತಾ ಇರೋದು. ನಮಗೂ ಬರುತ್ತೆ ಸರ್ ಅದೊಂದು. ಆಮೇಲೆ ನೀವು ಇವರು ಹೇಳಿದ್ರಲ್ಲ ಇದು ಕ್ಯಾಂಟೀನ್ ಅಂತ, ಆ ಕ್ಯಾಂಟೀನ್ ಪಕ್ಕದಲ್ಲೇ ಒಂದು 2 ದಿನ ಇರಿ ಸರ್ ನೀವು. ಅವಾಗ ನಾನು ಹೇಳ್ತೀನಿ, ಆ ಬಾತ್ರೂಮ್ನ ಬೀಗ ಹಾಕೊಂಡು ಹೋಗೋದಲ್ಲ ಅವ್ರು ಎಮ್ಮೆಗೆ ಸರ್ ಮೂವರು ಏನು ಪ್ರೈಸಿಂಗ್ ಇದ್ದೀರ ಅವರು. ಅದು ನಮ್ಮ ಮನೆ ಪಕ್ಕದಲ್ಲಿ ಇದೆ, ಅದು ಬೆಲ್ಲ ಕಾಯ್ಬೇಕು ನಾವು. ನಮ್ಮ ಮನೆಯಲ್ಲಿ ಮುದುಗಿದ್ದಾರೆ, ಅದನ್ನ ಏನು ಜವಾಬ್ದಾರಿ ತಗೊಳ್ಳೋದು ಬೇಡ. ಅದನ್ನೇನು ಅವರು ಕರೆದಿ ಬಾಕ್ಲಿಕ್ಕಿದ್ದಾರೆ. ಅದು ದಯವಿಟ್ಟು ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ, ಎಷ್ಟು ಅನುಕೂಲ ಆಗ್ತಾ ಇದೆ. ಅವ್ರು ಏನ್ ಮಾಡ್ತಾರೆ, ಪಾತ್ರೆಗಳೇ ತೊಳೆಯಲ್ಲ. ನ್ಯಾಯವಾಗಿ ನೀಟಾಗಿ ನೋಡಿ ಹೋಗಿ. ನಮ್ಮ ಪೈಪ್ ಮ್ಯಾನ್ ಅವ್ರ ಕರೆದಿ ಪ್ರಾಬ್ಲಮ್ ಕೇಳಿದ್ದಾರೆ. ಕೊಲಾಮಾ ಕಂಪ್ನಿಯವರು ತುಂಬಾ ಜನ ಅಲ್ಲಿ ಓಡಾಡ್ತಾರೆ. ಯಾವುದೇ ರೀತಿಯ ಒಂದು ವಿದ್ಯುತ್ ದೀಪ ಇಲ್ಲ, ಅಲ್ಲಿ ಕತ್ಲಲ್ಲಿ ಓಡಾಡ್ತಾರೆ. ಹಾಗಾಗಿ ಯಾವುದೇ ಸೇಫ್ಟಿ ಇಲ್ಲದೆ ಇರೋ ಕಾರಣ ತಾವು ಅಲ್ಲಿ ವಿದ್ಯುತ್ ದೀಪ ಅಳವಡಿಸ್ಕೊಡ್ಬೇಕಾಗಿ ಮನವಿ ಮಾಡ್ಕೊಂತ ಇದ್ದೀನಿ ಸರ್. ಆಮೇಲೆ ಈಗ ಬೋರ್ವೆಲ್ ಆಗಿದೆ ನೀರು, ಅದರಲ್ಲಿ ನಮ್ಮ ದೇವಸ್ಥಾನದ ಮಾಡಿದ್ದಾರೆ. ಅದು ಒಳ್ಳೆ ಕೆಲಸನೇ. ಆಮೇಲೆ ಅದಕ್ಕೂ ನೀರು ಬೇಕಾಗುತ್ತೆ. ಆಮೇಲೆ ಈಗ ನೀರು ಸಿಕ್ಕಿದ್ರೆ ನೀರು ಸುಮ್ಮನೆ ಇದೆ. ಈಗ ಅದರಿಂದ ಅದಕ್ಕೂ ಯೂಸ್ ಆಗ್ತಾ ಇದೆ, ಊರಿಗೂ ಯೂಸ್ ಆಗ್ತಾ ಇದೆ. ಅದರಿಂದ ಸ್ವಲ್ಪ ನೀರಿಗೆ ತೊಂದರೆ ಆಗ್ತದೆ. ಈಗ ಅದು ಸುಮ್ಮನೆ ಇರೋದ್ರಿಂದ ದೇವಸ್ಥಾನದ ಅವರನ್ನು ಯೂಸ್ ಮಾಡಿಕೊಂಡು ಈಗ ಊರಿಗೊಂದು ಯೂಸ್ ಆಗುತ್ತೆ. ಅದನ್ನು ಸ್ವಲ್ಪ ದಯವಿಟ್ಟು ಕಾಪಾಡಿ. ಆಮೇಲೆ ಓಟಿ ಕಟ್ಟೋದು ಎಲ್ಲ ಕಾಲ ಮಾಡ್ತಾ ಇದೆ. ಮೊದಲು ಏನಿಲ್ಲ ಅಂದ್ರೆ ಮಾಮೂಲಿ ಏನೂ ಇಲ್ಲ, ಆಟೋಮೆಟಿಕ್ ಮನೆ ತಂದ್ಕೊಂಡಿದ್ದು. ಈಗ ಇಲ್ಲಿ ಮುಂದೂ ನಮ್ಗೆ ಗೊತ್ತಿರ್ತಾ ಇಲ್ಲ. ಫುಲ್ ಕಂಪ್ಲೇಂಟ್ ಇದೆ. ಮೊದಲು ಪೋಸ್ಟ್ ಆಫೀಸ್ ಇದ್ದಾಗ ಮನೆಗೆ ದುಡ್ಡು ಬರ್ತಾರೆ. ಬಂದಾಗೂ ದುಡ್ಡು ನಮಗೆ ಈಗ ದುಡ್ಡು ಸಿಗ್ತಾ ಇಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ತಮಗೆ ತಿಳಿದಂತೆ ಮಾದರಿ ಗ್ರಾಮ ಪಂಚಾಯತಿ ಆಗಿದ್ದು, ಇಂದಿನ ಸಭೆಯಲ್ಲಿ ತಾವುಗಳು ಮನವಿ ಸಲ್ಲಿಸಿದಂತೆ ಸಾಮಾಜಿಕ ಭದ್ರತೆ ಕಾರ್ಯಕ್ರಮಗಳು ಯಾವುದನ್ನು ನಾವು ನಿಲ್ಲಿಸಿಲ್ಲ, ಅದನ್ನೆಲ್ಲ ಮುಂದುವರಿಸ್ತೀವಿ. ಜೊತೆಗೆ ನಮ್ಮ ಆಡಳಿತ ಮಂಡಳಿ, ಈಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಕೆಲವೊಂದು ನಿರ್ದಿಷ್ಟ ಮಾನದಂಡಗಳು ಮಾತ್ರ ಇರುತ್ತವೆ. ಯಾಕಂದರೆ ನಾವು ಚುನಾಯಿತ ಪ್ರತಿನಿಧಿಗಳು ಅಲ್ಲದೇ ಇರೋದ್ರಿಂದ ದೈನಂದಿನ ಕಾರ್ಯಕ್ರಮಗಳಿಗೆ ಇರತಕ್ಕಂಥ ಕಾರ್ಯಕ್ರಮಗಳು ಮಾತ್ರ ನಮಗೆ ತೆಗೆದುಕೊಳ್ಳುವ ಅಧಿಕಾರ ಇರುತ್ತೆ. ಆದರೂ ತಮ್ಮ ಬೇಡಿಕೆಯಂತೆ
ಇನ್ನೂ ನಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಏನಾದರೂ ಇದ್ರೂ ಸಮೇತ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ. ಹಿಂದೆ ಏನು ಜನಪ್ರತಿನಿಧಿಗಳಿದ್ದರು ಅವೆಲ್ಲ ಕಲ್ಯಾಣ ಪ್ರೋಗ್ರಾಮ್ಗಳೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕೆಲವೊಂದು ಪ್ರೋಗ್ರಾಮಿಗೆ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳು ಹೇಳ್ಕೊಂಡ್ರು. ಆಂಬುಲೆನ್ಸ್ ಸಮಸ್ಯೆ ಇರ್ಬೋದು, ಊಟದ ವ್ಯವಸ್ಥೆ, ರಸ್ತೆಗಳು, ಲೈಟಿಂಗ್ ವ್ಯವಸ್ಥೆಗಳು ಕೆಲವೊಂದು ಹತ್ರ ಸಣ್ಣ ಪುಟ್ಟ ದಿನನಿತ್ಯದ ತೊಂದರೆಗಳು ಇದ್ದೇ ಇರುತ್ತೆ. ಜನಸಾಮಾನ್ಯರಿಗೆ ಸಣ್ಣ ಪುಟ್ಟ ಸಮಸ್ಯೆ ಹೌದು 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 ಹೌದು. ಬಟ್ ಅದನ್ನು ನಾವು ಆದ್ಯತೆ ಮೇರೆಗೆ ಯಾವುದನ್ನು ನಿಲ್ಲಿಸಿಲ್ಲ. ತಕ್ಷಣ ನಮ್ಮ ಸಮಸ್ಯೆ ಕಂಡು ಬಂದ ತಕ್ಷಣ ಸ್ಪಂದಿಸಿ ಅದನ್ನ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ. ಇವಾಗಲ್ಲ ಸರ್ ಯಾವಾಗ ಅದಕ್ಕೆ ಉತ್ತರ ನೀಡೋದಾದರೆ, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಖಾಸಗಿ ಬಡಾವಣೆಗಳು ಇತ್ತೀಚೆಗೆ ಹೆಚ್ಚಾಗಿದ್ದಾವೆ. ಗ್ರಾಮ ಠಾಣಾ ಪ್ರದೇಶದಲ್ಲಿ ಅಭಿವೃದ್ಧಿನ ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ. ಈ ಖಾಸಗಿ ಬಡಾವಣೆಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹೋದಾಗ ಅದರ ವ್ಯಾಪ್ತಿ ತುಂಬ ದೊಡ್ಡದಿದೆ. ಈಗ ಒಂದು ಬಡಾವಣೆ ರಸ್ತೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಅಂದರೆ ಅದಕ್ಕೆ ತುಂಬ ಅನುದಾನ ಬೇಕಾಗುತ್ತೆ. ನಾವು ಹಂತ ಹಂತವಾಗಿ ಎಲ್ಲವನ್ನು ಸಹ ಮಾಡ್ತಾಯಿದ್ದೀವಿ. ಈಗ ಖಾಸಗಿ ಬಡಾವಣೆಗಳಲ್ಲೂ ಸಹ ಕಳೆದ ಸರಿ 2 ಬಡಾವಣೆಗಳಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ. ಒಂದು STP ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಹಂತ ಹಂತವಾಗಿ ಅವುಗಳನ್ನು ಸಹ ಮಾಡ್ತೀವಿ. 4 ತಿಂಗಳಿಂದ ವಿಕಲಚೇತನರಿಗೆ ಆಡಳಿತ ಮಂಡಳಿ ಎಂಡಾದ ನಂತರ ಆಡಳಿತಾಧಿಕಾರಿಗಳ ಆಡಳಿತ ಬರುತ್ತೆ. ಆಡಳಿತಾಧಿಕಾರಿಗಳು ಮತ್ತು ನಾವಿಬ್ಬರು ಜೊತೆಗೂಡಿ ಆಡಳಿತವನ್ನು ನಡೆಸಬೇಕಾದ್ರೆ ನಮಗೆ ಸ್ವತಂತ್ರವಾದ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ಅವಕಾಶಗಳಿರೋದಿಲ್ಲ. ನಾವು ಪ್ರತಿಯೊಂದಕ್ಕೂ ಸಹ ನಾವು ಪ್ರತಿಯೊಂದನ್ನು ಸಹ ಮೇಲಧಿಕಾರಿಗಳಿಂದ ಅನುಮೋದನೆ ತಗೊಂಡು ಮಾಡಬೇಕಾಗಿದೆ. ಮೇಲಧಿಕಾರಿಗಳಿಂದ ಅನುಮೋದನೆ ತಗೊಳ್ಳೋ ಮೊದಲನೇ ಹೆಜ್ಜೆನೇ ಗ್ರಾಮ ಸಭೆ. ಇಲ್ಲಿ ಗ್ರಾಮ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಗುತ್ತೋ ಅದನ್ನು ನಾವು ಮೇಲಿನ ಹಂತಕ್ಕೆ ತಗೊಂಡು ಹೋಗಬೇಕಾಗಿರ್ತದೆ. ಅದಕ್ಕೆ ಸಹ ನಾವು ತಾಲೂಕಿನಲ್ಲಿ ಯಾವ ಪಂಚಾಯತಿನೂ ಮಾಡೋಕ್ಕಿಂತ ಮೊದಲನೇ ಗ್ರಾಮ ಪಂಚಾಯತಿ ನಮ್ಮದು ಗ್ರಾಮ ಸಭೆಯನ್ನು ಮಾಡ್ತಾಯಿದ್ದೀವಿ. ನಮಗೆ ಆ ಜನಪರ ಕಾಳಜಿ ಇದೆ. ಅವರೆಲ್ಲ ಸಮಸ್ಯೆಗಳನ್ನು ಮೇಲಿನ ಹಂತಕ್ಕೆ ತಗೊಂಡೋಗಿ ಆದಷ್ಟು ಬೇಗ ಅವ್ರ ಪರಿಹಾರಗಳನ್ನು ನಾವು ಒದಗಿಸ್ಕೊಡ್ತೀವಿ. ಆ ರೀತಿಯಲ್ಲಿ ನಾವು ಮತ್ತು ಆಡಳಿತಾಧಿಕಾರಿಗಳು ಸದಾ ಚಿಂತನೆಯನ್ನು ಮಾಡ್ತೀವಿ. ಈ ದಿನ ಗ್ರಾಮ ಸಭೆಯನ್ನು ಸಹ ಯಶಸ್ವಿಗೊಳಿಸಿದ ನಮ್ಮ ಆಡಳಿತಾಧಿಕಾರಿಗಳಿಗೂ ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಹಲವಾರು ಸಲಹೆ ಸೂಚನೆಗಳು ಮತ್ತು ತಾವೆಲ್ಲ ಗಮನಿಸಿದ ಹಾಗೆ ಸಾರ್ವಜನಿಕರ ಭಾಗವಹಿಸಿಕೆ ಈ ಗ್ರಾಮ ಸಭೆಯಲ್ಲಿ ಅತ್ಯುತ್ತಮವಾಗಿತ್ತು. ಅವರೆಲ್ಲ ಸಮಸ್ಯೆಗಳನ್ನು ಮುಕ್ತವಾಗಿ ಭಯರಹಿತವಾಗಿ ಒಂದು ಆಡಳಿತದ ಮುಂದೆ ಹೇಳ್ಕೊಂಡ್ರು. ಇದು ಒಂದು ಉತ್ತಮವಾದ ವಾತಾವರಣನ ನಾವು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಹಾಗೆ ತಾವು ನೋಡಿದಂಗೆ ನಮ್ಮ ಆಡಳಿತದಲ್ಲಿ ಏನೆಲ್ಲ ಒಳ್ಳೊಳ್ಳೆಯ ವಿಚಾರಗಳಿತ್ತೋ ಅದನ್ನು ಸಹ ಪ್ರಸ್ತಾಪ ಮಾಡಿ ಅವ್ರ ಪ್ರಶಂಸೆ ಮಾಡಿದ್ದು ಸಹ ತಮ್ಮೆಲ್ಲರಿಗೂ ಕಂಡು ಬಂದಿರ್ತದೆ. ಹಾಗೆ ಇನ್ನೊಂದು ಮುಂದೆ ಏನೇನು ಮಾಡಬೇಕು, ನ್ಯೂನತೆಗಳೇನೇನಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಮುಕ್ತವಾದ ಮನಸ್ಸಿಂದಲೇ ಸ್ವೀಕಾರ ಮಾಡಿದ್ದೀವಿ. ನಾವು ಆಡಳಿತಾಧಿಕಾರಿಗಳು ಗ್ರಾಮ ಅಭಿವೃದ್ಧಿಗೆ ಸದಾ ಬದ್ಧರು. ಹಾಗೆ ನಮ್ಮ ಹಿರಿಯರಾದ ಶ್ರೀನಿವಾಸ ರೆಡ್ಡಿ ಅವರು, ನಂಜಾರೆಡ್ಡಿ ಅವರು ಯಾರೆಲ್ಲ ಏನೆಲ್ಲ ಸಲಹೆಗಳು ಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಅವರ ಆಶೋತ್ತರಗಳಿಗೆ ತಕ್ಕಂಗೆ ಕೆಲಸ ಮಾಡ್ತೀವಿ. ಧನ್ಯವಾದ.